ಓಂ ಶಾಂತಿ. ನಾನಾತ್ಮ ಮಸ್ತಕ ಸಿಂಹಾಸನದಲ್ಲಿರುವ ಬಿಂದು ಸ್ವರೂಪ ಅನಾದಿ ಪರಂಧಾಮ ನಿವಾಸಿ ಸರ್ವಶ್ರೇಷ್ಠ ಆತ್ಮ ನಾನು. ಈ ದೇಹ ಹಾಗೂ ಜಗತ್ತಿಗೆ ಅತಿಥಿಯಾಗಿರುವ ಆತ್ಮ ನಾನು. ದೇಹ ಧರಿಸಿ ಪಾತ್ರ ಮಾಡುತ್ತಿರುವ ಜ್ಯೋತಿರ್ಬಿಂದು ಸ್ವರೂಪ ಆತ್ಮ ನಾನು. ನಾನಾತ್ಮ ನನ್ನ ಸಂಸ್ಕಾರ ಲೆಕ್ಕಾಚಾರದಂತೆ 84 ಜನ್ಮದ ಪಾತ್ರವನ್ನು ಮಾಡಿದೆ. ಈಗ ಅಂತಿಮ ಪಾತ್ರದ ಅಂತಿಮ ಸಮಯದಲ್ಲಿದ್ದೇನೆ. ಈಗ ಸರ್ವಶಕ್ತಿವಂತನ ಸಮ್ಮುಖದಲ್ಲಿದ್ದೇನೆ. ಸರ್ವಶಕ್ತಿವಂತನಿಂದ ಪವಿತ್ರ ಶಕ್ತಿಯನ್ನು ಪಡೆಯುತ್ತಾ ಜನ್ಮ ಜನ್ಮಾಂತರದ ಲೆಕ್ಕಾಚಾರವನ್ನು ಚುಕ್ತಾ ಮಾಡಿಕೊಂಡು ನಾನಾತ್ಮ ಪವಿತ್ರನಾಗಿ ನನ್ನ ಅನಾದಿ ಮೂಲ ಮನೆ ಶಾಂತಿಧಾಮ, ನಿರ್ವಾಣಧಾಮ, ಪರಂಧಾಮ, ಮುಕ್ತಿಲೋಕ ನನ್ನ ನಿಜ ಮನೆ. ಮರಳಿ ಮನೆಗೆ ಹೋಗಲಿಕ್ಕೆ ನಾನಾತ್ಮ ಈಗ ಆಲಸ್ಯ ಹುಡುಗಾಟಿಕೆಯಿಂದ ಮುಕ್ತನಾಗಿ ಸಂಪೂರ್ಣ ಪವಿತ್ರತೆಯ ಗುರಿಯನ್ನು ಇಟ್ಟುಕೊಂಡಿದ್ದೇನೆ. ನಾನಾತ್ಮ ಪವಿತ್ರ ಪಾತ್ರಧಾರಿ ಆತ್ಮ ನಾನು. ಈಗ ಪವಿತ್ರನಾಗಿ ಮರಳಿ ಮನೆಗೆ ಹೋಗಬೇಕು. ಅನಾದಿ ಪರಂಧಾಮ ನಿವಾಸಿ ನಾನು. ಸರ್ವಶ್ರೇಷ್ಠ ಆತ್ಮ, ನಿರ್ವಿಘ್ನ ಆತ್ಮ, ವಿಜಯಿ ಆತ್ಮ, ಸಫಲತಾ ಸ್ವರೂಪಾತ್ಮ ನಾನು. ಓಂ ಶಾಂತಿ. बाप दादा मधुबन. मुरली दिनांक 5/10/21. मीठे बच्चे, आत्मा और शरीर जो पतित और काले बन गए हैं, बाप की याद से ही इन्हें पावन बनाओ, क्योंकि अब पावन दुनिया में चलना है. ಮಧುರ ಮಕ್ಕಳೇ, ಆತ್ಮ ಹಾಗೂ ಶರೀರ ಎರಡೂ ಪತಿತ ಕಪ್ಪಾಗಿದೆ. ಬಾಬನ ನೆನಪಿನಿಂದ ಪಾವನಗೊಳಿಸಿರಿ, ಏಕೆಂದರೆ ಈಗ ನಾವು ಪಾವನ ಜಗತ್ತಿಗೆ ಹೋಗಬೇಕು. प्रश्न, भगवान किन बच्चों को मिलता है? बाप ने कौन सा हिसाब बतलाया है? ಭಗವಂತ ಯಾವ ಮಕ್ಕಳಿಗೆ ಮಿಲನ ಮಾಡ್ತಾರೆ ಅಥವಾ ದೊರೀತಾರೆ? ಬಾಬಾ ಆ ಮಕ್ಕಳಿಗೆ ಯಾವ ಲೆಕ್ಕಾಚಾರವನ್ನು ಹೇಳ್ತಾರೆ? उत्तर, जिन्होंने शुरू से भक्ति की है उन्हें ही भगवान मिलता है. ಯಾರು ಭಕ್ತಿ ಆರಂಭದಿಂದ ಭಕ್ತಿ ಮಾಡಿದರೆ ಅವರಿಗೇನೆ ಪರಮಾತ್ಮ ತಂದೆ ಭಗವಂತ ಸಿಗ್ತಾರೆ. बाबा ने यह हिसाब बतलाया है कि सबसे पहले तुम भक्ति करते, इसलिए तुम्हें ही पहले पहले भगवान द्वारा ज्ञान मिलता है. ಈ ಒಂದು ಲೆಕ್ಕಾಚಾರ ಅಥವಾ ಈ ಲೆಕ್ಕವನ್ನು ಬಾಬಾ ಮಕ್ಕಳ ಮುಂದೆ ಇಟ್ಟಿದ್ದಾರೆ.
ಯಾರು ದ್ವಾಪರಯುಗದ ಆರಂಭದಿಂದ ಭಕ್ತಿ ಯಾವಾಗ ಆರಂಭ ಆಗುತ್ತೆ ಆಗಿನಿಂದಲೂ ಭಕ್ತಿಯನ್ನು ಮಾಡ್ತಾ ಬಂದಿರೋರಿಗೆ ಕಲಿಯುಗದ ಅಂತ್ಯ ಬಂದಾಗ ಭಕ್ತಿಯ ಪಾತ್ರ ಮುಕ್ತಾಯ ಆಗಿಬಿಡುತ್ತೆ. ಮುಕ್ತಾಯ ಆದ ಮೇಲೆ ಭಕ್ತಿಯ ಫಲ ಜ್ಞಾನ ಅಂತ ಹೇಳಲಾಗುತ್ತೆ. ಹಾಗೆ ಅವರಿಗೆ ಬಾಬಾ ಸಿಗ್ತಾರೆ ಬೇಗ. ಅವರಿಗೆ ಬಾಬಾ ಹೇಳೋ ಜ್ಞಾನನೂ ಕೂಡ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಹೀಗೆ ಭಕ್ತಿಯ ಫಲ ಜ್ಞಾನ ಭಗವಂತ ಜ್ಞಾನ ಅವರಿಗೆ ಪ್ರಾಪ್ತಿ ಆಗುತ್ತೆ. जिससे फिर तुम नई दुनिया में राज्य करते हो। बाप कहते हैं तुमने आधा कल्प मुझे याद किया, अब मैं आया हूँ तुम्हें भक्ति फल देने। ಹೀಗೆ ಈ ಜ್ಞಾನದ ಫಲ ನಮಗೆ ಸತ್ಯುಗದಲ್ಲಿ ಅಂದರೆ ಮುಂದೆ ನವಜಗತ್ತಿನಲ್ಲಿ ರಾಜ್ಯಾಡಳಿತ ಮಾಡೋರಾಗ್ತೇವೆ. ಆದ್ದರಿಂದ ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ನೀವು ಅರ್ಧ ಕಲ್ಪ ಭಕ್ತಿಯಲ್ಲಿ ನನ್ನನ್ನು ನೆನಪು ಮಾಡ್ತಾ ಬಂದಿದ್ದೀರಿ. ಈಗ ನಾನು ಬಂದಿದ್ದೇನೆ, ನಿಮಗೆ ಭಕ್ತಿಯ ಫಲ ಜ್ಞಾನ ಕೊಡ್ತಿದ್ದೇನೆ. ಜ್ಞಾನದ ಫಲ ಮುಂದಿನ 21 ಜನ್ಮದ ರಾಜ್ಯ ಭಾಗ್ಯ. ಗೀತ್ ಮರ್ನಾ ತೇರೆ ಗಲಿ ಮೇ ಜೀನಾ ತೇರೆ ಗಲಿ ಮೇ. ಭಕ್ತರು ಭಗವಂತ ಯಾರು ಅಂತಲೂ ಗೊತ್ತಿಲ್ಲದಿದ್ರೂ ಅವರು ಭಗವಂತನನ್ನು ಪಡೆದೆ ಎಂಬ ಆನಂದದಲ್ಲಿ ಹೀಗೆ ಹೇಳ್ತಾ ಬಂದರು ಈ ಪದ್ಯ. ಮತ್ತು ಸತ್ರು ನಿನ್ನ ಮಡಿಲಲ್ಲಿ ಬದುಕಿದ್ರು ನಿನ್ನ ಮಡಿಲಲ್ಲಿ ಅಂತ. ಓಂ ಶಾಂತಿ. बच्चों ने गीत सुना, जब कोई मरते हैं तो बाप के पास जन्म लेते हैं, जन्मते तो आत्मा है, वह तो हो गई शरीर की बात. एक शरीर छोड़ फिर दूसरे बाप के पास जाते हैं. तुमने कितने साकारी बाप किए हैं. ಗೀತೆ ಕೇಳಿದರೆ ತಾನೆ. ಸತ್ತರು ನಿನ್ನ ಗಲಿ ಅಂತ ಹೇಳಿದ್ದಾರೆ, ಅಂದರೆ ಮಾರ್ಗದಲ್ಲಿ, ಅದಲ್ಲ ಗಲೆ ಮಡಿಲಲ್ಲಿ, ನಿನ್ನ ದ್ವಾರದಲ್ಲಿ ಅಂತ. ಹೀಗೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಆತ್ಮ ಎಷ್ಟು ತಂದೆಯರ ಬಳಿಗೆ ಹೋಗ್ತೀರಿ. ಒಂದು ಜನ್ಮಕ್ಕೆ ಒಂದು ತಂದೆಯ ಬಳಿಗೆ ನಾವು ಜನ್ಮ ಪಡೆದ್ರೆ ಮತ್ತೊಂದು ಜನ್ಮಕ್ಕೆ ಅಲ್ಲಿನೇ ಜನ್ಮ ಪಡೆಯಲ್ಲ, ಮತ್ತೆ ಬೇರೆ ಕುಲ ಬೇರೆ ಕುಟುಂಬಕ್ಕೆ ಹೋಗ್ತೇವೆ. ಹೀಗೆ ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರಕ್ಕೆ ಹೋದಾಗ ಅಲ್ಲಿ ಕುಟುಂಬ ತಂದೆ ಸಂಬಂಧ ಎಲ್ಲ ಚೇಂಜ್ ಆಯಿತು. ಹೀಗೆ ಒಟ್ಟಿನಲ್ಲಿ ನೀವು ಸಾಕಾರದಲ್ಲಿ ಎಷ್ಟು ಕುಟುಂಬ ತಂದೆಯರ ಬಳಿಗೆ ಹೋಗ್ತೀರಾ. असल तो हो निराकारी बाप के बच्चे, तुम आत्मा परमपिता परमात्मा के बच्चे रहने वाले भी वहाँ के हो. ವಾಸ್ತವಿಕವಾಗಿ ನಾವು ನಿರಾಕಾರ ತಂದೆಯ ಮಕ್ಕಳು, ನಿರಾಕಾರ ಜ್ಯೋತಿ ಆತ್ಮ ಪರಂಪಿತ ಪರಮಾತ್ಮನ ಮಗು. ಆದರೆ ಬಾಬಾ ಹೇಳ್ತಿದ್ದಾರೆ ಮಾತ್ರ ಅಲ್ಲ, ಆತ್ಮ ಮತ್ತು ಪರಮಾತ್ಮನ ನಿವಾಸ ಸ್ಥಾನ ಕೂಡ ನಿರ್ವಾಣ ಧಾಮ ಶಾಂತಿಧಾಮನೇ ಆಗಿದೆ. बाप वहाँ रहते, यहाँ तुम आकर लौकिक बाप के बच्चे बनते हो, फिर उस बाप को भूल जाते हो. ಹೀಗೆ ಶಿವಬಾಬನ ಮನೆ, ಆತ್ಮಗಳ ಮನೆ ನಿರ್ವಾಣ ಧಾಮ ಅಥವಾ ಶಾಂತಿಧಾಮವೇ. ನಾವು ಆತ್ಮ ಅಲ್ಲಿಂದ ಸಾಕಾರ ಜಗತ್ತಿಗೆ, ನಾವು ಸಾಕಾರ ತಂದೆಯ ಬಳಿಗೆ ಪಾತ್ರ ಮಾಡಲಿಕ್ಕೆ, ಅಂದರೆ ಲೌಕಿಕ ತಂದೆಯ ಬಳಿಗೆ ಲೌಕಿಕ ಜಗತ್ತಿಗೆ ನಾವು ಪಾತ್ರ ಮಾಡಲಿಕ್ಕೆ ಬಂದಾಗ ನಮ್ಮ ನಿರಾಕಾರ ತಂದೆ ಮತ್ತು ನಮ್ಮ ನಿಜ ಮನೆ ನಿರಾಕಾರ ಮನೆ ಎರಡೂ ಮರೆತು ಬಿಡುತ್ತವೆ. सतयुग में तुम सुखी बन जाते तो उस पारलौकिक बाप को भूल जाते हो. सुख में उस बाप का सिमरन नहीं करते हो. ಹೀಗೆ ಒಂದು ತಂದೆ ಮನೆ ಮರಿತೇವೆ. ಮೊದಲು ತಂದೆಯಿಂದ ಅಗಲೋದು ನಾವೇ. ಈಗ ಸತ್ಯುಗಕ್ಕೆ ಸುಖಧಾಮದಲ್ಲಿ ನಮ್ಮ ಪಾತ್ರ ಆರಂಭ ಆಗುತ್ತೆ. ಅಲ್ಲಿ ತಂದೆ ಮನೆಯನ್ನು ಮರಿತೇವೆ. ಸತ್ಯುಗ ಸುಖಧಾಮದಲ್ಲಿ ಸುಖವಾಗಿರುವ ಕಾರಣದಿಂದ ಅಲ್ಲಿ ನಮಗೆ ಪರಮಾತ್ಮ ನೆನಪು ಮಾಡೋ ಅವಶ್ಯಕತೆನೇ ಇರುವುದಿಲ್ಲ. दुख में याद करते हो और आत्मा याद करते हैं. जब लौकिक बाप याद करती है तो बुद्धि शरीर तरफ जाती है. ಹೀಗೆ ದುಃಖ ಆರಂಭವಾದಾಗ ಅಲ್ಲಿ ಪಾರಲೌಕಿಕ ತಂದೆ ನೆನಪು ಆತ್ಮ ಆರಂಭ ಮಾಡ್ತದೆ. ಪರಮಾತ್ಮನ ಮರ್ತಿ ತಂದೆಯನ್ನು ಮರೆತರೂ ನೆನಪು ಮಾಡೋದು ಮಾತ್ರ ಸ್ಟಾರ್ಟ್ ಮಾಡ್ತದೆ. ಹೀಗೆ ಲೌಕಿಕ ತಂದೆ ಅಂದಾಗ ಲೌಕಿಕ ಈ ಶರೀರದ ತಂದೆ ಅಂದರೆ ಶರೀರನೇ ನೆನಪು ಬರ್ತದೆ ತಾನೆ. बुद्धि शरीರದ ಬಳಿಗೆ ಹೋಗ್ತದೆ. उस बाबा को याद करेंगे तो कहेंगे वो बाबा है, दोनों बाबा ರೈಟ್ ಅಕ್ಷರ ಬಾಪ್ ಹಿ हैं. ಹೀಗೆ ಅಪ್ಪ ಎಂದಾಗ ನೆನಪರೋದು ಶರೀರದ ತಂದೆ, ಆ್ಯಕ್ಚುಲಿ ಆತ್ಮದ ತಂದೆನೇ ಅವರು, ತಂದೆ ಇವರು ತಂದೆನೇ. ಆದರೆ ನಮಗೆ ಆತ್ಮಗಳ ತಂದೆ ಬಳಿಗೆ ಬುದ್ಧಿ ಹೋಗೋದಿಲ್ಲ, ಯಾಕೆಂದರೆ ಅವರನ್ನೇ ನಾವು ಅಗಲ್ ಬಿಟ್ಟಿದ್ದೇವೆ, ಮರೆತು ಬಿಟ್ಟಿದ್ದೇವೆ. ಅವರ ನೆನಪು ನಮಗೆ ಬರಬೇಕಾದ್ರೆ ಅವ್ರ ಪರಿಚಯ ಆಗಬೇಕು, ಅವರನ್ನು ಯಥಾರ್ಥವಾಗಿ ಅರ್ಥ ಮಾಡ್ಕೋಬೇಕು, ಆವಾಗ ಅವ್ರ ನೆನಪು ಬರ್ತದೆ. ಅಲ್ಲಿವರೆಗೆ ಪುನಃ ಈ ಶರೀರದ ತಂದೆದ ನೆನಪು ಬರ್ತಿರ್ತದೆ. तो वह फिर फादर, यह भी फादर आत्मा रूहानी बाप को याद करते हैं तो बुद्धि वहाँ चले जाते हैं.
ಹೀಗೆ ಲೌಕಿಕ ತಂದೆಯು ಫಾದರೆ ತಂದೆನೇ, ಪಾರಲೌಕಿಕ ತಂದೆಯು ತಂದೆನೇ. ಆದರೆ ಆತ್ಮ ಪರಮಾತ್ಮ ಪಾರಲೌಕಿಕ ತಂದೆಗೆ ನೆನಪು ಮಾಡಬೇಕು, ಬುದ್ಧಿ ಆಚೆ ಹೋಗಬೇಕಾಗಿದೆ. ಯಾಕೆ ಶರೀರಧಾರಿ ತಂದೆಯ ನೆನಪಿನಿಂದ ಆತ್ಮದ ಪಾಪಕರ್ಮಗಳು ಮುಗಿಯಲ್ಲ. ಆತ್ಮ ತನ್ನ ಈ ಪಾಪಕರ್ಮಗಳ ಲೆಕ್ಕಾಚಾರದಿಂದ ಮುಕ್ತ ಆಗಬೇಕು, ಈ ಚಕ್ರ, ಈ ಬಂಧನ ಬಿಡಿಸ್ಬೇಕು ಅಂದರೆ ಆತ್ಮಗಳ ತಂದೆ ಪರಂಪಿತ परमात्मा नेनप आत्मा ಮಾಡಬೇಕು। यह बाप बैठ बच्चों को समझाते, अभी तुम जानते हो बाबा आया हुआ है, हमको अपना बनाया है। ಹೀಗೀಗ ಬಾಬಾ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ, ಮಕ್ಕಳೇ ನಾನೀಗ ಬಂದಿದ್ದೇನೆ, ನಿಮ್ಮ ತಂದೆ ಆಗಿದ್ದೇನೆ, ನಿಮಗೆ ಈಗ ಮನೆಗೆ ಹೋಗೋದು ಹೇಗೆ ಎಂಬುದು ಕಲಿಸ್ತಿದ್ದೇನೆ। बाप कहते हैं पहले पहले हमने तुमको स्वर्ग में भेजा, तुम बहुत साकार थे, फिर 84 जन्म ले ड्रामा प्लान अनुसार अभी तुम दुखी हो पड़े हो। ಬಾಬಾ ನೆನ್ಪು ಮಾಡಿಸ್ತಿದ್ದಾರೆ, ಮಕ್ಕಳೇ ನಾನು ನಿಮಗೆ ಮೊಟ್ಟ ಮೊದಲು ಸ್ವರ್ಗದಲ್ಲಿ ಸುಖದ ಪಾತ್ರ ಮಾಡಲಿಕ್ಕೆ ಕಳಿಸಿದ್ದೆ, ನೀವು 84 ಜನ್ಮ ಪಡಿತಾ ಪಡಿತಾ ಬಂದ ಹಾಗೆ ಈಗ ನೋಡಿ ನೀವು ಸಂಪೂರ್ಣ ದುಃಖಿತರಾಗ್ಬಿಟ್ಟಿದ್ದೀರಿ। ड्रामा अनुसार पुरानी दुनिया खत्म होनी है, तुम्हारे आत्मा और शरीर रूपी वस्त्र सतो प्रधान थे, फिर गोल्डन एज से आत्मा सिल्वर एज में आई तो शरीर भी सिल्वर में आया, फिर कॉपर एज में आए। ಹೀಗೆ ನಾವು ಆತ್ಮ ಮತ್ತು ಶರೀರ ರೂಪಿ ವಸ್ತ್ರ ಧರಿಸಿ ಪಾತ್ರ ಮಾಡಲಿಕ್ಕೆ ಆರಂಭ ಮಾಡೋದು ಮೊದಲು ಗೋಲ್ಡನ್ ಏಜ್ ಸತ್ಯುಗದಲ್ಲಿ। ಅಲ್ಲಿ 8 ಜನ್ಮ ಪಡೆದು ಆತ್ಮ ಜನ್ಮ ಪಡಿತಾ ಪಾತ್ರ ಮಾಡ್ತಾ ಮಾಡ್ತಾ ತ್ರೇತಾಯುಗಕ್ಕೆ ಬಂದಾಗ ಆತ್ಮ ಸಿಲ್ವರ್ ಏಜ್ನಲ್ಲಿ ಬರ್ತದೆ, ಅಲ್ಲಿ 12 ಜನ್ಮ ಪಡೀತದೆ। ಅಲ್ಲಿ ಜನ್ಮಗಳು ಮುಗಿಸಿ ದ್ವಾಪರ ಯುಗಕ್ಕೆ ಬಂದಾಗ ಆತ್ಮ ಕಾಪರ್ ಏಜ್ ತಾಮ್ರದ ಯುಗಕ್ಕೆ ಬರ್ತದೆ, ಅಲ್ಲಿ 21 ಜನ್ಮ ಪಡೀತದೆ। ಹೀಗೆ ನಾವು ಕಲಿಯುಗಕ್ಕೆ ಬಂದಾಗ ಆತ್ಮ ಐರನ್ ಏಜ್ನಲ್ಲಿ 42 ಜನ್ಮ ಪಡೀತದೆ। ಹೇಗೆ ಚಿನ್ನದಲ್ಲಿ ಲೋಹ ಮಿಕ್ಸ್ ಮಾಡ್ತಾ ಹೋದ ಹಾಗೆ, ಅದಕ್ಕೆ 21 ಕ್ಯಾರೆಟು ಲಾಸ್ಟಿಗೆ ಏನಾಗುತ್ತೆ ನೋ ಕ್ಯಾರೆಟ್ ಅಂತ। ಹಾಗೆ ಆತ್ಮನೂ ಕೂಡ ಏನಾಗಿದೆ ಈಗ ತನ್ನ ಎಲ್ಲ ಶ್ರೇಷ್ಠತೆಯನ್ನು ಕಳ್ಕೊಂಡ್ಬಿಟ್ಟಿದೆ। ಅದಕ್ಕೋಸ್ಕರ ಆತ್ಮನೂ ಕೂಡ ಆತ್ಮ ಮತ್ತು ಶರೀರ ಎರಡರಲ್ಲಿನೂ ಕ್ಯಾರೆಟ್ ಅಂದರೆ ಆ ಶ್ರೇಷ್ಠತೆ, ಪವಿತ್ರತೆ, ಮಹಾನತೆ, ಭಾಗ್ಯ ಏನಿತ್ತೋ ಎಲ್ಲ ಚಿನ್ನದಂತಿದ್ದಂಥದ್ದು ಆತ್ಮ ಶರೀರ ಎರಡೂ ಈಗ ಏನಾಗ್ಬಿಟ್ಟಿದೆ ಕಬ್ಬಿಣ ಮತ್ತು ಅದಕ್ಕೆ ತುಕ್ಕಿಡಿದೋಗಿದೆ। ತುಕ್ಕಿಡಿದಿದೆ ಅಂದರೆ ಆತ್ಮ ಸಂಪೂರ್ಣ ಪಾಪ ಕರ್ಮಗಳನ್ನು ಅಂಟಿಸ್ಕೊಂಡ್ಬಿಟ್ಟಿದೆ। जैसे 14 कैरेट का सोना कोई पसंद नहीं करते, काला पड़ जाता है, तुम भी अभी काले ಐರನ್ ಏಜ್ बन गई। ಹೇಗೆ 14 ಕ್ಯಾರೆಟ್ ಉಳ್ಳ ಚಿನ್ನ ಅಂತ ಹೇಳಿದರೆ ಅದು ಕಪ್ಪಾಗ್ಬಿಡ್ತದೆ, ಚಿನ್ನದ ಹೊಳಪಿರೋದಿಲ್ಲ। ಹಾಗೆ ಆತ್ಮ ನಾವೀಗ ಏನಾಗ್ಬಿಟ್ಟಿದ್ದೇವೆ 14 ಕ್ಯಾರೆಟ್ ಇರುವಂಥ ಚಿನ್ನ ಅಂದರೆ ಆತ್ಮ ಕಪ್ಪಾಗಿದೆ। अब आत्मा और शरीर जो ऐसे काले बन गए हैं तो शरीर पवित्र कैसे बने, फिर पवित्र कैसे बने, आत्मा पवित्र बने तो शरीर भी पवित्र मिले, वह कैसे होगा। ಹೀಗೆ ಆತ್ಮ ಮತ್ತು ಶರೀರ ಎರಡೂ ಕಪ್ಪಾಗಿದೆ। ಈಗ ನಾವು ಪವಿತ್ರ ಆಗೋದು ಹೇಗೆ, ಆತ್ಮ ಪವಿತ್ರ ಆದರೆ ಶರೀರ ಕೂಡ ಪವಿತ್ರ ಆಗ್ತದೆ, ಆಗೋದು ಹೇಗೆ ಅಂತ ಪ್ರಶ್ನೆ। क्या गंगा स्नान करने से नहीं, पुकारते हैं पतित पावना हो, यहाँ आत्मा कहती है तो बुद्धि पारलौकिक बाप तरफ चले जाती है। ಏನು ಗಂಗಾ ಸ್ನಾನ ಮಾಡೋದ್ರಿಂದ ಆತ್ಮ ಸ್ವಚ್ಛ ಆಗ್ತದ? ಇಲ್ಲ। ಬಾಬಾ ಹೇಳ್ತಾರೆ ನೀವು ಕರಿತಾ ಬಂದಿದ್ದೀರಿ, ಹೇ ಪತಿತ ಪಾವನ ಬಾ ಅಂದರೆ ಆತ್ಮದ ಬುದ್ಧಿ ಪಾರಲೌಕಿಕ ಪರಂಪಿತ ಪರಮಾತ್ಮನ ಬಳಿಗೆನೆ ಹೋಗ್ತದೆ। तो हे बाबा देखो बाबा अक्षर ही कितना मीठा है, भारत में ही बाबा बाबा कहते हैं, अभी तुम आत्मा अभिमानी बन बाबा के बने हो। ಹೀಗೆ ಬಾಬಾ ಹೇಳ್ತಾರೆ ನೋಡಿ ನೀವು ಬಾಬಾ ತಂದೆ ಅಂತಾನೆ ಕರೀತಾ ಬಂದಿದ್ದೀರಿ, ಬಾಬಾ ಎಂಬ ಅಕ್ಷರ ಎಷ್ಟು ಮಧುರವಾಗಿದೆ। ಭಾರತದಲ್ಲಿ ಬಾಬಾ ಬಾಬಾ ಅಂತಲೇ ಕರೀತಾರೆ, ಪರಮಾತ್ಮನಿಗೆ ತಂದೆ ಎಂದೇ ಕರೀತಾರೆ। ಈಗ ನಾವು ಆತ್ಮ ಅಭಿಮಾನಿ ಆಗಬೇಕು, ಯಾಕೆಂದರೆ ನಾವೀಗ ಬಾಬನ ಮಕ್ಕಳಾಗಿದ್ದೇವೆ, ಪರಮಾತ್ಮನ ಮಕ್ಕಳು ಅಂದರೆ ನಾವು ದೇಹ ನೋಡೋದು, ದೇಹಾಭಿಮಾನದಲ್ಲಿರೋದು, ದೇಹದ ಅಹಂಕಾರ, ದೇಹದ ಆಕರ್ಷಣೆಯಲ್ಲಿ ಇರೋರಲ್ಲ ಅಂತ ಬಾಬಾ ಸ್ಪಷ್ಟ ಮಾಡ್ತಾರೆ। ಭಗವಂತ ದೇಹ ನೋಡಲ್ಲ, ಅವರ ಮಕ್ಕಳು ನೀವು ದೇಹ ನೋಡೋದಲ್ಲ, ನೀವು ಆತ್ಮಾಭಿಮಾನಿಗಳು। बाबा कहते मैंने तुमको स्वर्ग में भेजा था, नया शरीर धारण किया था, अब तुम क्या बन गए हो। ಬಾಬಾ ಹೇಳ್ತಾರೆ ಮಕ್ಕಳೇ ನಾನು ನಿಮಗೆ ಸ್ವರ್ಗಕ್ಕೆ ಕಳಿಸಿದ್ದೆ,
ಅಲ್ಲಿ ನೀವು ಹೊಸ ಶರೀರ, ಪವಿತ್ರವಾದ ದೇವತಾ ಶರೀರವನ್ನು ಧಾರಣೆ ಮಾಡಿದ್ರಿ. ಈಗೇನಾಗಿದೆ ನಿಮ್ಮ ಅವಸ್ಥೆ? यह बातें हमेशा अंदर रहनी चाहिए, बाबा को याद करना चाहिए. याद सब करते हैं ना, हे बाबा हम आत्माएं पतित बन गई हैं, अब आओ आकर पावन बनाओ. ಹೀಗೆ ಈ ರೀತಿಯಾಗಿ ನಾವೆಷ್ಟು ಶ್ರೇಷ್ಠ ಇದ್ದವರು, ಎಷ್ಟು ಕನಿಷ್ಠ ಆಗಿದ್ದೇವೆ. ಈ ರೀತಿಯಾಗಿ ನಮ್ಮ ಶ್ರೇಷ್ಠತೆ ಕನಿಷ್ಠತೆಯನ್ನು ಬಾಬಾ ನಮ್ಮ ಮುಂದೆ ನೆನಪು ಮಾಡಿಸಿದ್ದಾರೆ. ನಾವೇ ನಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು, ನಾವು ಮೊದಲು ಎಷ್ಟು ಶ್ರೇಷ್ಠ ಇದ್ದೆವು, ಈಗೇನಾಗಿದೆ ನಮ್ಮ ಅವಸ್ಥೆ, ಎಷ್ಟು ನಾವು ಆತ್ಮ ಪತಿತರಾಗಿಬಿಟ್ಟಿದ್ದೇವೆ. ಈ ಪತಿತತನದಿಂದ ಶರೀರ ಕೂಡ ಏನಾಗ್ಬಿಟ್ಟಿದೆ, ಸಂಪೂರ್ಣ ಪತಿತ ಆಗಿದೆ. ಬಾಬಾ ಪರಮಾತ್ಮ ನೀನು ತಂದೆ ಬಾ, ನೀನು ತಂದೆಯಾಗಿ ಬಾ, ನನ್ನನ್ನು ಪಾವನ ಮಾಡು, ಈ ಪತಿತ ಪಾಪದ ಸೃಷ್ಟಿಯಿಂದ ನನ್ನನ್ನು ಮುಕ್ತ ಮಾಡು, ಮುಕ್ತಿಧಾಮಕ್ಕೆ ಕರೋದಯ್ಯು. ಹೀಗೆ ನಾವು ಪರಮಾತ್ಮ ತಂದೆಯನ್ನು ಕೇಳ್ತಾ ಕರಿತಾ ಬಂದಿದ್ದೇವೆ. ಬಾಬಾ ತಿಳಿಸ್ತಿದ್ದಾರೆ, ಈಗ ಪರಮಾತ್ಮ ತಂದೆಯನ್ನು ನಾವು ಪತಿತರಿಂದ ಪಾವನರನ್ನಾಗಿ ಮಾಡಲಿಕ್ಕೆ ಬಾ ತಂದೆ ಎಂದು ಹೀಗೆ ಕರಿತಾ ಕೇಳ್ತಾ ಬಂದಿದ್ದೇವೆ. ಇದು ಕೂಡ ಸೃಷ್ಟಿ ನಾಟಕದಲ್ಲಿ ಪಾತ್ರ ನಿಗದಿತ ಇದೆ ಅಂತ ಹೇಳ್ತಾರೆ ಬಾಬಾ. तो और प्लान अनुसार आएंगे भी तब जब पुरानी दुनिया से नहीं बनती है तो जरूर संगम पर ही आएंगे. ಹೀಗೆ ನಾವು ದ್ವಾಪರ ಯುಗದಿಂದ ಕರೀತಾ ಬಂದ್ರೂ ಶುಭಾವ ಸೃಷ್ಟಿಗೆ ಬರೋದು ಡ್ರಾಮಾ ಪ್ಲ್ಯಾನ್ ಅನುಸಾರವಾಗಿ. ಜಗತ್ತು ಹಳೆಯ ಜಗತ್ತಾಗಿ ಅಂತಿಮ ಸಮಯಕ್ಕೆ ಬಂದಾಗ ಇದು ಕಲಿಯುಗದಂತೆ ಸತ್ಯುಗದಾದಿ ಸಂಗಮ ಯುಗ ಅಂತ ಹೇಳ್ತಾರೆ. ಬಾಬಾ ಈ ಸಂಗಮ ಯುಗದಲ್ಲಿ ಬರ್ತಾರೆ. तुम बच्चों को निश्चय है बिलवेट मोस्ट बाबा है कहते भी हैं स्वीट स्वीटेस्ट. अब स्वीट कौन है? ಹೀಗೆ ನಾವು ಶುಭಾಬನ ಮೇಲೆ ನಿಶ್ಚಯ ಇದ್ದಂತಹ ಮಕ್ಕಳು. ನಾವು ಹೇಳ್ತೇವೆ ಬಾಬಾ ಮಧುರಾತಿ ಮಧುರವಾದಂತಹ ತಂದೆ, ಅತಿ ಮಧುರವಾದ ತಂದೆ ಅಂತ ಕರಿತೇವೆ. लौकिक संबंध में पहले फादर है जो जन्म देते हैं, फिर टीचर है, टीचर से पढ़कर तुम मर्तबा पाते हो. नॉलेज इज सोर्स ऑफ इनकम कहा जाता है. ಹೀಗೆ ಲೌಕಿಕದಲ್ಲಿ ಕೂಡ ಮೊದಲು ಆತ್ಮಕ್ಕೆ ಶರೀರದ ಸಂಬಂಧ ತಂದೆಯದು ಸಿಗ್ತದೆ, ನಂತರ ಟೀಚರ್, ನಂತರ ಗುರುವಿನ ಸಂಬಂಧ. ಹಾಗೆ ಶುಭಾಬನು ಕೂಡ ನಮಗೆ ಇಲ್ಲಿ ತಂದೆ ಆಗಿದ್ದಾರೆ, ಟೀಚರ್ ಆಗಿ ಕಲಿಸ್ತಾ ಇದ್ದಾರೆ. ಲೌಕಿಕದಲ್ಲಿ ಕೂಡ ವಿದ್ಯೆ ಅಂದರೆ ಅದು ಸಂಪಾದನೆಯ ಮೂಲ ಮಾರ್ಗ ಅಂತಲೇ ಹೇಳಲಾಗುತ್ತೆ. ಹಾಗೆ ಶುಭಾಬನು ಕೂಡ ನಮಗೆ ತಂದೆ ಇಲ್ಲಿ ರಾಜಯೋಗದ ಶಿಕ್ಷಣವನ್ನು ಕೊಡ್ತಿದ್ದಾರೆ, ಭವಿಷ್ಯದ 21 ಜನ್ಮದ ಶ್ರೇಷ್ಠ ಭಾಗ್ಯವನ್ನು ರೂಪಿಸಿಕೊಳ್ಳಿಕ್ಕೆ. ನಾಲೆಜ್ ಈ ಸೋರ್ಸ್ ಆಫ್ ಇನ್ಕಮ್ ಎಂದೇ ಕರೆಯಲಾಗುತ್ತದೆ. ಹೀಗೆ ಶುಭಾಬ ಜ್ಞಾನ ಸಾಗರ ನಮಗೀಗ ಜ್ಞಾನದ ಮೂಲಕ ಆತ್ಮಕ್ಕೆ ಭಾಗ್ಯದ ಸಂಪಾದನೆ ಮಾಡಿಸ್ತಿದ್ದಾರೆ. ಜ್ಞಾನ है, नॉलेज योग है, याद तो बेहद का किसको पता नहीं. चित्रों में क्लियर दिखाया भी है. ब्रह्मा द्वारा स्थापना ಶುಭಾಬ कराते हैं. ಹೀಗೆ ಶುಭಾಬ ನಮಗೀಗ ಜ್ಞಾನ ಅಂದರೆ ನಾಲೆಜ್ ಕಲಿಸ್ತಿದ್ದಾರೆ, ಯೋಗ ಅಂದರೆ ನೆನಪು. ಹೀಗೆ ಶುಭಾಬ ಜ್ಞಾನ ಯೋಗ ಕಲಿಸ್ತಿದ್ದಾರೆ ಎಂಬುದೇ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಚಿತ್ರಗಳು ತುಂಬ ಕ್ಲಿಯರ್ ಆಗಿದ್ದಾವೆ. ಬ್ರಹ್ಮನ ಮುಖಾಂತರ ಸ್ಥಾಪನೆ ಶುಭಾಬ ಈಗ ಮಾಡ್ತಾ ಇದ್ದಾರೆ. ಕೃಷ್ಣ ಕೈಸೆ ರಾಜಯೋಗ ಸಿಖಾಯೇಗಾ, राजयोग सिखलाते ही हैं सत्यों के लिए तो जरूर संगम पर बाप ने सिखाया होगा. ಹೀಗೆ ಶುಭಾಬ ನಮಗೀಗ ರಾಜಯೋಗವನ್ನು ಸಂಗಮ ಯುಗದಲ್ಲಿ ಕಲಿಸ್ತಾ ಇದ್ದಾರೆ. ಆದರೆ ಕೃಷ್ಣ, ಸತ್ಯುಗದ ಮಾಲೀಕನಾಗಿರೋ ಕೃಷ್ಣ ರಾಜಯೋಗವನ್ನು ಕಲಿಸ್ಲಿಕ್ಕೆ ಹೇಗೆ ಸಾಧ್ಯ? ಯಾಕೆಂದರೆ ರಾಜಯೋಗ ಕಲಿತೆ ಶ್ರೀಕೃಷ್ಣ ಕೃಷ್ಣನ ಪದವಿಯನ್ನು ಪಡೆದುಕೊಂಡಿದ್ದಾರೆ. तो सत्य की स्थापना कराने वाला है बाबा, ब्रह्मा द्वारा कराते हैं, करण करावनहार है ना. वे लोग तो त्रिमूर्ति ब्रह्मा द्वारा त्रिमूर्ति ब्रह्मा का देते हैं. ಹೀಗೆ ಶುಭಾಬ ಸತ್ಯುಗದ ಸ್ಥಾಪನೆ ಬ್ರಹ್ಮಾರವರ ಮುಖಾಂತರ ಮಾಡಿಸ್ತಾ ಇದ್ದಾರೆ. ಆದ್ದರಿಂದ ತಂದೆಯ ಮಹಿಮೆ ಮಾಡಿಸುವಾತ ಎಂದು ಹೇಳ್ತಾರೆ. ಹಾಗೆ ತ್ರಿಮೂರ್ತಿ ಚಿತ್ರದಲ್ಲಿ ಕೂಡ ಬ್ರಹ್ಮನ ಮುಖಾಂತರ ಸ್ಥಾಪನೆ ಎಂಬುದು ಸ್ಪಷ್ಟ ಇದೆ. श्रेष्ठाति श्रेष्ठ ಎಂದರೆ ಶುಭಾಬ ಆಗಿದ್ದಾರೆ. वह साकार है, निराकार है, सृष्टि भी यही है. इस सृष्टि का भी चक्र फिरता है, रिपीट होता रहता है. ಹೀಗೆ ಶುಭಾಬ ಸಾಕಾರ. ಶುಭಾಬ ಈಗ ಸಾಕಾರದ ಮೂಲಕ, ನಿರಾಕಾರ ಸಾಕಾರದ ಮೂಲಕ ಜ್ಞಾನ ಕಲಿಸ್ತಿದ್ದಾರೆ. ಸೃಷ್ಟಿ ಅದೇ ಹಳೇದಾಗುತ್ತೆ, ಹೊಸದು ಹಳೇದಾಗುತ್ತೆ. ಹೀಗೆ ಸೃಷ್ಟಿ ಕಾಲಚಕ್ರ ಇದು ಪುನರಾವರ್ತನೆ ಆಗುತ್ತಾ ಇರುತ್ತೆ. सूक्ष्म वतन की सृष्टि का चक्र यही गाया जाता है.
वर्ल्ड की हिस्ट्री जाग्रफी रिपीट होती है, गाती भी हैं ಸತ್ಯು ತ್ರೇತಾ ದ್ವಾಪರ ಕಲಿಯುಗ. ಹೀಗೆ ಬಾಬಾ ಹೇಳ್ತಾರೆ, ಸೂಕ್ಷ್ಮವತನದ ಸೃಷ್ಟಿ ಚಕ್ರ ಅಂದರೆ ಇದೆ. ಜಗತ್ತಿನ ಇತಿಹಾಸ ಭೂಗೋಳದ ಪುನರಾವರ್ತನೆ ಅಂದ್ರೇ ಸತ್ಯುಗ ಇರ್ತದೆ ಮೊದಲು, ನಂತರ ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಈ ರೀತಿಯಾಗಿ ಸೃಷ್ಟಿ ಕಾಲಚಕ್ರ ತಿರುಗ್ತಿರ್ತದೆ. बीच में जरूर संगम युग चाहिए, नहीं तो कलयुग को सत्युग कौन बनाए. नरकवासियों को ಸ್ವರ್ಗವಾಸಿ बनाने बाप संगम पर ही आते हैं. ಹೀಗೆ ಮಧ್ಯದಲ್ಲಿ ಸತ್ಯುಗದ ಆದಿ, ಕಲಿಯುಗದ ಅಂತ್ಯದ ಸಮಯ ಸಂಗಮ ಬರಲೇಬೇಕು. ಇಲ್ಲಾಂದರೆ ಈ ದುಃಖದ ಕಲಿಯುಗ ಜಗತ್ತನ್ನು ಸತ್ಯುಗ ಸ್ವರ್ಗವನ್ನಾಗಿ ಪರಿವರ್ತನೆ ಯಾರು ಮಾಡ್ತಾರೆ? ಅದಕ್ಕೆ ಈ ಮಧ್ಯಮದ ಸಮಯದಲ್ಲಿನೇ ಇಲ್ಲಿ ಸೃಷ್ಟಿ ಪರಿವರ್ತನೆ ಕಾರ್ಯ ನಡೀತದೆ. नहीं तो कलयुग को सत्युग कौन बनाए, ನರಕವಾಸಿयों को ಸ್ವರ್ಗವಾಸಿ बनाने बाप संगम पर ही आते. ಹೀಗೆ ಈ ಕಲಿಯುಗವನ್ನು ಸತ್ಯುಗವನ್ನಾಗಿ, ನರಕವಾಸಿಗಳನ್ನು ಸ್ವರ್ಗವಾಸಿಯನ್ನಾಗಿ ಮಾಡಲಿಕ್ಕೆ ಬಾಬಾ ಸಂಗಮದಲ್ಲಿ ಬರ್ತಾರೆ. जितनी पुरानी दुनिया उतना दुख जास्ती, आत्मा जितना तमो प्रधान बनती जाती उतना दुख होती है. ಹೀಗೆ ಜಗತ್ತು ಎಷ್ಟು ಹಳೇದಾಗ್ತಾ ಹೋಗುತ್ತೆ ಅಷ್ಟು ದುಃಖ ಜಾಸ್ತಿ ಆಗ್ತದೆ. ಆತ್ಮ ಎಷ್ಟು ಪಾಪ ಕರ್ಮಗಳಲ್ಲಿ ಸಿಕ್ಕೊಳ್ತಾ ಹೋಗುತ್ತೆ ಅಂದರೆ ಇದಕ್ಕೆ ತಮೋ ಪ್ರಧಾನ ಅಂತ ಹೇಳಾಗುತ್ತೆ. ಆತ್ಮ ತಮೋ ಪ್ರಧಾನ ಆಗ್ತಾ ಹೋದ ಹಾಗೆ ಆ ಆತ್ಮದ ಕರ್ಮ ಫಲ ಅಷ್ಟೇ ಕಠಿಣವಾದ ಪರೀಕ್ಷೆಗಳೆಂದರೆ ದುಃಖನೂ ಜಾಸ್ತಿ. ದೇವತಾಯ್ ಸತೋ ಪ್ರಧಾನ ಯಹ ತೋ ಹೈಸ್ಟ್ ಅಥಾರಿಟಿ ಗಾಡ್ ಫಾದರ್ಲಿ ಗೌರ್ಮೆಂಟ್ ಹೇ. ಹೀಗೆ ಸತ್ಯುಗ ಸ್ವರ್ಗದಲ್ಲಿ ದೇವತೆಗಳು ಸತೋ ಪ್ರಧಾನ ಆಗಿರ್ತಾರೆ, ಅದಕ್ಕೋಸ್ಕರ ಸುಖಿಗಳಾಗಿರ್ತಾರೆ. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಈಗ ಶಿವಬಾಬಾ ನಮ್ಮ ಸಮ್ಮುಖದಲ್ಲಿದ್ದಾರೆ. ಅಂದರೆ ಬಾಬಾನೇ ಏನಾಗಿದ್ದಾರೆ ಇಲ್ಲಿ ಹೈಸ್ಟ್ ಶಕ್ತಿ ಉಳ್ಳಂತಹ, ಅದಕ್ಕೆ ಗಾಡ್ ಫಾದರ್ಲಿ ಗೌರ್ಮೆಂಟ್. ಈಗ ಸಂಗಮ ಯುಗ ಅಂದ್ರೇ ಹೇಗೆ ನಾವು ಸರ್ಕಾರ ಅಂದರೆ ನಿಯಮಗಳು, ಸರ್ಕಾರದಲ್ಲಿ ಅಲ್ಲೆಲ್ಲ ಶಿಸ್ತು ಅಂದರೆ ಸತ್ಯತೆ, ಸುಳ್ಳು ಹೇಳಿದರೆ ಸಿಕ್ಕಿ ಬೀಳುತ್ತಾರೆ, ಅದಕ್ಕೂ ದಂಡ ಇರುತ್ತೆ, ಸರ್ಕಾರಕ್ಕೆ ಮೋಸ ಮಾಡಬಾರ್ದು, ಹೀಗೆಲ್ಲ ಅಲ್ಲಿ ಕೂಡ ನಿಯಮಗಳಿರ್ತವೆ. ಹಾಗೆ ಸಂಗಮ ಯುಗದಲ್ಲಿ ಸರ್ವಶಕ್ತಿವಂತನ ಅಥವಾ ಗಾಡ್ ಫಾದರ್ಲಿ ಗೌರ್ಮೆಂಟ್ ಇದು ಅಂತ ಹೇಳ್ತಾರೆ. तो साथ में धर्मराजा भी हैं. बाप कहते हैं तुम ಶಿವಾಲಯ में रहने वाले थे, अब है ವೈಶಾಲಯ. ಹೀಗೆ ಶಿವಬಾಬನ ಗಾಡ್ ಫಾದರ್ಲಿ ಗೌರ್ಮೆಂಟು ಸಂಗಮ ಯುಗ. ಇಲ್ಲಿ ನಮ್ಮ ಗೌರ್ಮೆಂಟ್ ಅಂದರೆ ಪರಮಾತ್ಮನ ಗೌರ್ಮೆಂಟ್ ಇಲ್ಲಿ ನಡೀತಾ ಇದೆ. ಅವರ ಜೊತೆಗೆ ಪರಮಾತ್ಮನ ಮತ್ತೊಂದು ಪಾತ್ರ ಏನಂದರೆ ಅವರು ಧರ್ಮರಾಜನು ಕೂಡ ಆಗಿದ್ದಾರೆ. ಬಾಬಾ ಹೇಳ್ತಾರೆ, ನೋಡಿ ಮಕ್ಕಳೇ, ನಾನು ನಿಮಗೆ ಎಲ್ಲ ಭಾಗ್ಯವನ್ನು ಕೊಟ್ಟು ಶಿವಾಲಯಕ್ಕೆ ಕಳಿಸಿದ್ದೆ. ಸ್ವರ್ಗಕ್ಕೆ ಮತ್ತೊಂದು ಹೆಸರು ಶಿವಾಲಯ. ಆ ಭಾಗ್ಯವನ್ನೆಲ್ಲ ಕಳ್ಕೊಂಡು ನೀವು ಆತ್ಮ ತಮೋ ಪ್ರಧಾನರು, ಪತಿತರು, ಪಾಪಾತ್ಮರು ಈ ಕಲಿಯುಗದಲ್ಲಿ ಏನಾಗಿಟ್ಟಿದ್ದೀರಿ ನೀವು? ಕಲಿಯುಗ ಅಂದರೆ ವೈಶಾಲಯದಲ್ಲಿ ಬಂದಿದ್ದೀರಿ. ಈಗ तुम पावन थे पतित बने हो तो कहते हो ना हम पापी हैं, आत्मा कहते मुझ निर्गुण हारे में कोई गुण नहीं. ಹೀಗೆ ನಾವೀಗ ಪಾಪಾತ್ಮರು ಪತಿತರಾಗಿಬಿಟ್ಟಿದ್ದೇವೆ ತಾನೆ. ಅದಕ್ಕೆ ದೇವ್ರ ಮುಂದೆ ಹೋದಾಗ ತಪ್ಪು ಒಪ್ಕೊಳ್ತಾರೆ, ಕೆನ್ನೆ ಬಿಡ್ಕೋತಾರೆ, ಪಾಪ ಆಯಿತು ಕ್ಷಮಿಸು ಅಂತ ಬೇಡ್ತಾರೆ. ಮತ್ತು ಕೆಲವರು ಹೇಳ್ತಾರೆ ನಾವು ತುಂಬ ಹಾಳಾಗಿದ್ದೇವೆ, ನಾವು ನಿರ್ಗುಣಿಗಳು, ನಮ್ಮಲ್ಲಿ ಯಾವ ಗುಣ ಇಲ್ಲ. ಹೇ ದೇವರೇ, ಹೇ ದೇವಿ, ಹೇ ಭಗವಂತ, ನನ್ನ ಒಳಗೆ ಒಳ್ಳೆ ಗುಣವನ್ನು ತುಂಬಿಸು ಎಂದು ಕೂಡ ಬೇಡ್ತಾರೆ. ಅಥವಾ ತಂದೆ ತಾಯಿಗಳು ಮಕ್ಕಳಿಗೆ ಹೇಳಿಕೊಡ್ತಾರೆ, ಒಳ್ಳೆ ಬುದ್ಧಿ ಒಳ್ಳೆ ಗುಣ ಕೊಡು ಅಂತ ದೇವರಲ್ಲಿ ಬೇಡ್ಕೋ ಅಂತ ಹೇಳಿಕೊಡ್ತಾರೆ. ಅಂದರೆ ಇವರಲ್ಲಿ ಇಲ್ಲ ಅದು ಹೇಳಲಿಕ್ಕೆ ಕಲಿಸ್ಲಿಕ್ಕೆ ಅಂತ ಅರ್ಥ ಆಯಿತು. तो कोई भी देवता के मंदिर में जाएंगे तो उनके आगे ऐसे कहेंगे, कहना चाहे बाप के आगे. ಹೀಗೆ ಭಕ್ತರು ಯಾವುದೇ ತಮ್ಮ ಇಷ್ಟವಾದ ಮಂದಿರಕ್ಕೆ ಹೋದ್ರಲ್ಲಿ ಹೇಳೋದೇ ಇದು, ನನಗೆ ಒಳ್ಳೆ ಗುಣ, ಒಳ್ಳೆ ದಾರಿ, ಒಳ್ಳೆ ಬುದ್ಧಿ ಕೊಡು ಅಂತ. ಆದರೆ ವಾಸ್ತವಿಕವಾಗಿ ಬೇಡಬೇಕಾಗಿರೋದವರು ತಂದೆ ಬಳಿಗೆ ಬೇಡಬೇಕಾಗಿದೆ. ಯಾಕೆಂದರೆ ಕೊಡ್ಲಿಕ್ಕೆ ಆ ದೇವತೆಗಳಲ್ಲಿ ಕೂಡ ಉಳಿಲಿಲ್ಲಲ್ಲ, ಅವರು ಕೆಳಗಿಳಿದಿದ್ದಾರೆ. ತುಸ್ಕೋ छोड़ ब्रदर्स को लगाते यह देवता ब्रदर्स ठहरेना, ಬ್ರದರ್ಸ್ ಸೆತೋ ಕುಚ್ಚು ಮಿಲ್ತಾ ನಹಿ. ಹೀಗೆ ತಂದೆಯನ್ನು ಬಿಟ್ಟು ಸಹೋದರಾತ್ಮಗಳನ್ನು ಕೇಳಿದರೆ, ಏಕೆ ದೇವತೆಗಳಂದರೆ ನಮ್ಮ ಸಹೋದರರು ತಾನೆ, ನಮ್ಮ ಸಹೋದರರನ್ನೇ ಕೇಳಿದರೆ ಏನು ಸಿಗ್ತದೆ ಅಂತ ಬಾಬಾ ಕೇಳ್ತಾರೆ. ಯಾಕೆಂದರೆ ಸಂಪತ್ತು ಆಸ್ತಿ ಕೊಡೋದು ತಂದೆ ಮಕ್ಕಳಿಗೆ ಕೊಡ್ತಾರೆ, ಸಹೋದರನಿಗೆ ಕೊಡ್ತಾರಾ? ಇಲ್ಲ. भाइयों की पूजा करते करते नीचे गिरते आए हैं, अब तुम बच्चे जानते हो बाप आया हुआ है, उससे हमको ಸ್ವರ್ಗ ವರ್ಷ ಮಿಲ್ತಾ ಹೇ. ಹೀಗೆ ಬಾಬಾ ಹೇಳ್ತಾರೆ, ಸಹೋದರರಿಗೆ ಏನು ಭಾಗ್ಯ ಕೊಡಲ್ಲ. ಸಹೋದರರು ಒಬ್ಬರನ್ನೊಬ್ರು ಕೆಳಗಳಿತಲೇ ಬಂದಿದ್ದೇವೆ.
ಮಕ್ಕಳೇ, ನಿಮಗೆ ಗೊತ್ತಿದೆ ಬಾಬಾ ಬಂದಿದ್ದಾರೆ, ಈಗ ತಂದೆ ನಮಗೆ ಏರುವ ಭಾಗ್ಯವನ್ನು ಕೊಡ್ತಿದ್ದಾರೆ ಅಥವಾ ಸಂಪತ್ತು ಕೊಡ್ತಿದ್ದಾರೆ. ಬಾಕಿ ಮನುಷ್ಯ तो बाप को जानते ही नहीं, सर्वव्यापी कह देते हैं, कोई फिर कहते अखंड ज्योति तत्व है. ಹೀಗೆ ಬಾಕಿ ಮನುಷ್ಯರಿಗೆ ಪರಮಾತ್ಮ ತಂದೆ ಯಾರೆಂಬುದೇ ಗೊತ್ತೇ ಇಲ್ಲ. ಅದಕ್ಕೆ ಅವ್ರು ಏನು ಹೇಳ್ತಾ ಹೋದ್ರು, ಪರಮಾತ್ಮ ಸರ್ವವ್ಯಾಪಿಯಾಗಿದ್ದಾರೆ. ಬಾಬಾ ಹೇಳ್ತಿದ್ದಾರೆ. ಮತ್ತೊಂದು ಕಡೆಗೆ ಹೇಳ್ತಾರೆ, ಪರಮಾತ್ಮ ಅಖಂಡ ಜ್ಯೋತಿಮಯ, ಅಖಂಡ ದೊಡ್ಡದಾದ ಜ್ಯೋತಿ. ಅದಕ್ಕೆ ಕೋಟಿ ಸೂರ್ಯನ ಸಮನಾದ ಜ್ಯೋತಿ, ಕೋಟಿ ಸೂರ್ಯ ಸಮಪ್ರಭಾ ಅಂತ ವರ್ಣಿಸ್ತಾರೆ. कोई कहते नाम रूप से न्यारा है. अरे तुम कहते हो अखंड ज्योति स्वरूप, फिर नाम रूप से न्यारा कैसे कहते. ಆದರೆ ಮತ್ತೊಂದು ಕಡೆಗೆ ಪರಮಾತ್ಮನ ಬಗ್ಗೆ ಹೇಳ್ತಾರೆ, ಪರಮಾತ್ಮನಿಗೆ ನಾಮನೇ ಇಲ್ಲ, ರೂಪನೇ ಇಲ್ಲ, ನಾಮರೂಪದಿಂದ ಭಿನ್ನ. ಒಂದು ಕಡೆಗೆ ಹೇಳ್ತಾರೆ ಸರ್ವವ್ಯಾಪಿ, ಮತ್ತೊಂದು ಕಡೆಗೆ ಹೇಳ್ತಾರೆ ಅವರು ಅಖಂಡ ಜ್ಯೋತಿ, ಮಹಾನ್ ಜ್ಯೋತಿ ಇದ್ದಾರೆ. ಈಗ ಮಹಾನ್ ಜ್ಯೋತಿ ಅಂತ ಹೇಳಿದ ಮೇಲೆ ನಾಮ ಮತ್ತು ರೂಪ ಇದೆ ಅಂತ ಅರ್ಥ ಆಯಿತು, ನಾಮರೂಪದಿಂದ ಭಿನ್ನ ಅಂತ ಹೇಗೆ ಅರ್ಥ ಆಗುತ್ತೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಪರಮಾತ್ಮನ ಯಥಾರ್ಥತೆ ಪರಿಚಯನೇ ಇಲ್ಲದನೆ ಮನುಷ್ಯರು ಹೆಚ್ಚೆಚ್ಚು ಪಾಪ ಮಾಡ್ತಾ ಹೋದರು, ಪತಿತರಾಗ್ತಾ ಹೋದರು. ಈಗ ಪಾಪದ ಕೊನೆ ಹಂತ ಅಂದರೆ ಪೂರ್ಣ ತಮೋ ಪ್ರಧಾನತೆಗೆ ಆತ್ಮಗಳು ತಲುಪಿಟ್ಟಿದ್ದಾರೆ. ಅಂದರೆ ಅಷ್ಟು ಪಾಪದ ಜೋಳಿಗೆ ತುಂಬಿಕೊಂಡಿದೆ, ತುಂಬಿ ಕೆಳಗೆ ಪಾಪ ಸೋರ್ತಾ ಇದೆ, ಚಲ್ತಾ ಇದೆ, ಮತ್ತು ತುಂಬಿಸ್ಲಿಕ್ಕೆ ಬಾಕಿ ಜಾಗ ಉಳಿಲಿಲ್ಲ ಅಂತ. ಇದಕ್ಕೆ ಏನು ಹೇಳಾಗುತ್ತೆ, ತಮೋ ಪ್ರಧಾನತೆ. फिर जब बाप आए तब सबको पावन बनाए, आत्मा निराकारी दुनिया में सब बाप के साथ रहती हैं. ಹೀಗೆ ಬಾಬಾ ಸೃಷ್ಟಿಗೆ ಬಂದ ಮೇಲೆ ಯಾರಿಗೆ ತಂದೆಗೆ ಆತ್ಮಗಳ ಸಂಬಂಧ ಸಿಗ್ತದೆ, ಸಂಪರ್ಕ ಪಡಿತಾರೆ, ಆ ಆತ್ಮಗಳು ಪಾವನರಾಗಲಿಕ್ಕೆ ಸ್ಟಾರ್ಟ್ ಆಗ್ತಾರೆ. ಈಗ ಬಾಬನ ಪರಿಚಯ ಆಗ್ತಿದ್ದಾಗೆ ಆತ್ಮ ಪಾವನ ಆಗಲ್ಲ. ಆ ಸಂಬಂಧ, ಆ ಕನೆಕ್ಷನ್ ಆತ್ಮಕ್ಕೆ ಪರಮಾತ್ಮನ ಜೊತೆಗೆ ಜೋಡಣೆ ಆಗಿದ್ದರೆ ಮಾತ್ರ ಆತ್ಮ ಪಾವನ ಆಗ್ತಾ ಹೋಗುತ್ತೆ. ಬಾಬಾ ಹೇಳ್ತಾರೆ, ಈಗ ನಾವು ಪಾವನ ಆಗಲೇಬೇಕು, ಗುರಿ ಇಟ್ಟಿದ್ದಾರೆ ನಮಗೆ ಪರಮಾತ್ಮ. ಯಾಕೆ ಅಂದರೆ ನಾವೀಗ ವಾಪಸ್ ಮನೆಗೆ ಹೋಗಬೇಕಾಗಿದೆ ಅವರ ಜೊತೆಗೆ. फिर यहाँ आकर सतो रजो तमो का पाठ बजाते आत्मा ही बाप याद करती है. ಹೀಗೆ ಮನೆಗೆ ಹೋದ ಮೇಲೆ ಈ ಸೃಷ್ಟಿ ಸ್ವಚ್ಛ ಪಾವನ ಆಗುತ್ತೆ. ಇದಕ್ಕೆ ವಿನಾಶ ಅಂತ ಕೂಡ ಹೇಳ್ತಾರೆ. ಇದು ಸೃಷ್ಟಿ ಸ್ವಚ್ಛ ಅಥವಾ ಪಾವನ ಆದಮೇಲೆ ಪುನಃ ಸತೋಪ್ರಧಾನ ಜಗತ್ತು ಅಂದರೆ ಸ್ವರ್ಗ ಆರಂಭ ಆಗುತ್ತೆ. ನಾವು ಆತ್ಮ ಪರಂಧಾಮದಿಂದ ಪುನಃ ಪಾತ್ರಧಾರಿಗಳಾಗಿ ಸ್ವರ್ಗದಲ್ಲಿ ಬರ್ತೇವೆ. ಹೀಗೆ ಈ ಕಾಲಚಕ್ರದ ನೆನಪು ತಂದೆ ನಮಗೆ ಮಾಡಿಸ್ತಿದ್ದಾರೆ. बाप आते हैं कहते हैं ब्रह्मा तन का आधार लेता हूँ, यह है भाग्यशाली रथ, बिगर आत्मा रथ थोड़े ही होता है. ಹೀಗೆ ಶಿವಬಾಬಾ ನಿರಾಕಾರ ತಂದೆ ಬ್ರಹ್ಮರವರ ಈ ಭಾಗ್ಯಶಾಲಿ ರಥದ ಆಧಾರ ಪಡಿತಾರೆ. ಪರಮಾತ್ಮ ಈ ಶರೀರದ ಆಧಾರ ಪಡೆದುಕೊಳ್ತಾರೆ. ಅಂದರೆ ಈ ಶರೀರಕ್ಕೆ ವಯಸ್ಸಾಗಿರ್ತದೆ, 60 ವರ್ಷ ಆಗಿರ್ತದೆ, ಅನುಭವಿ ಆಗಿರ್ತಾರೆ, ಎಲ್ಲ ರೀತಿಯ ಭಕ್ತಿ ಭಾವನೆಗಳ ಒಂದು ದೇವರ ಬಗ್ಗೆ ಸೇವಾ ಭಾವನೆಯನ್ನು ಹೊಂದಿರ್ತಾರೆ. ಪ್ರಪಂಚದಲ್ಲಿ ಅಂದರೆ ಸಮಾಜದಲ್ಲಿ ತುಂಬ ಧಾರ್ಮಿಕ ದಾನಿ ಸ್ವಭಾವದವರು ಅಂತಲೂ ಕೂಡ ಅವ್ರು ಪ್ರಸಿದ್ಧಿಯಾಗಿರ್ತಾರೆ. ಹೀಗೆ ಎಲ್ಲ ರೀತಿಯಿಂದಲೂ ಪರಮಾತ್ಮ ಮೆಚ್ಚಿಸಿಕೊಳ್ಳುವಂತಹ ಸ್ವಭಾವ ಗುಣಗಳು ಅವರೊಳಗಿರ್ತವೆ. ಎರಡನೇದಾಗಿ ಶರೀರಕ್ಕೆ 60 ವರ್ಷ ಆಗಿರ್ತದೆ. ಅದಕ್ಕೆ ನೋಡಿ ಪರಮಾತ್ಮ ಶಿವನ ವಾಹನ ಅಂದರೆ ಅಲ್ಲಿ ಕೂಡ ಭಕ್ತಿಯಲ್ಲಿ ವಯಸ್ಸಾದ ನಂದಿ ಎತ್ತನ್ನು ತೋರಿಸ್ತಾರೆ. ಅಲ್ಲಿ ಬಾಲಕ ಯುವಕ ತೋರಿಸಲ್ಲ, ನಂದಿಗೆ ವಯಸ್ಸಾಗಿರ್ತದೆ. ಅಂದರೆ ಪರಮಾತ್ಮ ಸಂಗಮೇಘದಲ್ಲಿ ನಿರಾಕಾರ ತಂದೆ ಸಾಕಾರ ಶರೀರ, ಭಾಗ್ಯಶಾಲಿ ಶರೀರ ಅಂದರೆ ಅವ್ರಿಗೆ 60 ವರ್ಷ ಆಗಿರ್ತದೆ. 60ನೇ ವರ್ಷದ ವಯಸ್ಸಿನಲ್ಲಿ ಆ ಶರೀರದಲ್ಲಿ ಪರಮಾತ್ಮ ಪ್ರವೇಶ ಮಾಡ್ತಾರೆ. ಇದಕ್ಕೇನು ಹೇಳ್ತಾರೆ, ಶರೀರ ರಥವಾದರೆ ನಾನು ಆತ್ಮ ರಥಿಯಾದಲ್ಲಿ ಕುಳಿತುಕೊಂಡು ಈ ರಥವನ್ನು ನಡೆಸುತ್ತಾ ಸತ್ಯಗೀತಾ ಜ್ಞಾನವನ್ನು ನಿಮಗೆ ನುಡಿಸುತ್ತಿದ್ದೇನೆ. अब यहाँ बात तो हो नहीं सकती, परंतु कुछ भी समझते नहीं कि हम कहते क्या हैं. ಹೀಗೆ ಶುಭಾವ ಹೇಳ್ತಾರೆ, ಈ ಶರೀರ ಭಾಗ್ಯಶಾಲಿ ರಥ. ಕಥೆಯಲ್ಲಿ ಭಾಗೀರಥ ಗಂಗೆಯನ್ನು ತಂದ ಅಂತೇನು ಹೇಳ್ತೇವಲ್ಲ, ಬಾಬಾ ಹೇಳ್ತಾರೆ ಆ ನೀರಿನಲ್ಲಿ ಮುಳುಗೋದ್ರಿಂದ ಆತ್ಮ ಪಾವನ ಆಗಲ್ಲ. ಪರಮಾತ್ಮ ಈ ಭಾಗ್ಯಶಾಲಿ ರಥದಲ್ಲಿ ಕುಳಿತೇನು ಜ್ಞಾನ ಕಲಿಸ್ತಿದ್ದಾರೆ. ಈ ಜ್ಞಾನ ಕೇಳ್ತಾ ಪರಮಾತ್ಮನ ನೆನಪು ಮಾಡ್ತಾ ಆತ್ಮ ಪವಿತ್ರ ಪಾವನ ಆಗುತ್ತೆ. ಆದರೆ ಇಷ್ಟು ಸುಲಭವಾಗಿರುವಂಥ ಈ ಮಾತು ಮನುಷ್ಯರಿಗೆ ಅರ್ಥ ಆಗಬೇಕಲ್ಲ ಅಂತ ಹೇಳ್ತಾರೆ.
अभी तुम बच्चों को समझा है यह है ज्ञान वर्ष। इससे क्या होता है? ಬಾಬಾ ತಾನು ತಿಳಿಸುವ ಜ್ಞಾನಕ್ಕೆ ಏನು ಅರ್ಥ ಹೇಳ್ತಿದ್ದಾರೆ? ಇದು ಜ್ಞಾನ ಮಳೆ. ಮಳೆಗೆ ಹೋಲಿಕೆ ಯಾಕೆ ಕೊಡ್ತಾರೆ ಅಂದರೆ, ಮಳೆಗಾಲ ಅಂತಲೇ ಆ ಒಂದು ಸಮಯ ನಿಗದಿತ ಏನಿರ್ತದೆ ಆಗ ಮಳೆ ಬರ್ತದೆ, ಮಳೆಯ ಕಾಲ. ಹಾಗೆ ಶಿವಬಾಬನು ಕಲಿಯುಗದಂತೆ ಸತ್ಯುಗದಾದಿ ಈ ಸಂಗಮದ ಸಮಯದಲ್ಲಿ ಮಾತ್ರ ಆತ್ಮ ಪಾವನ ಆಗುವಂತಹ ಜ್ಞಾನ ಮಳೆಯನ್ನು ಸುರಿಸ್ತಾರೆ. ಮಳೆಗಾಲ ಮುಗಿತಾ ಬಂತು ಅಂತ ಹೇಳ್ತಾರಲ್ಲ, ಹಾಗೇನೆ ಪರಮಾತ್ಮನೂ ಕೂಡ ಜ್ಞಾನದ ಮಳೆ ಸುರಿಸುವ ಸಮಯ ಮುಗಿಯುವ ಹಂತಕ್ಕೆ ಬಂದು ನಿಂತಿದೆ, ಮುಗಿತಾ ಇದೆ, ಇದು ಮುಗಿತಾ ಇದೆ. तो पति से पावन बनते हैं, गंगा जमुना को सतयुग में भी होती हैं। कहते हैं कृष्णा का जमुना के कंटे पर खेल पाल करते, ऐसे कोई बात है नहीं, वह तो सत्य का प्रिंस है, उसकी बहुत संभाल से पालना होती है क्योंकि फूल है ना। ಹೀಗೆ ಶುಭಾವ ಈಗ ಮಕ್ಕಳಿಗೆ ಜ್ಞಾನ ಮಳೆಯನ್ನು ಸುರಿಸುತ್ತಾ ಪತಿತರನ್ನ ಪಾವನ ಮಾಡ್ತಿದ್ದಾರೆ. ಈ ಗಂಗಾ ಜಮುನಾ ನದಿಗಳು ಬಾಬಾ ಹೇಳ್ತಾರೆ ಸತ್ಯುಗದಲ್ಲಿ ಈ ಸೃಷ್ಟಿಯಲ್ಲಿ ಸದಾ ಕಾಲದಲ್ಲಿನೇ ಇದ್ದಾವೆ. ಅದೇ ಕೃಷ್ಣ ಲೀಲೆಯಲ್ಲಿ ಬರ್ತತ್ತಾನೆ, ಕೃಷ್ಣ ಜಮುನಾ ನದಿಯ ತೀರದಲ್ಲಿ ಆಟ ಪಾಠ ಮಾಡ್ತಿದ್ದ ಅಂತ. ಆದರೆ ಬಾಬಾ ಹೇಳ್ತಾರೆ ಹಾಗೇನಿಲ್ಲ ಅಂತಾರೆ. ಯಾಕೆ ಅಂದರೆ ಸತ್ಯುಗದ ಮೊದಲನೇ ರಾಜಕುಮಾರ ಅಂದರೆ ಅವರನ್ನು ಆಟ ಆಡಿಸ್ಲಿಕ್ಕಾಗಿಯೇ ಸಾಕಷ್ಟು ದಾಸದಾಸಿಯರಿರ್ತಾರೆ. ಆ ವ್ಯವಸ್ಥೆಗಳೆಲ್ಲ ಅರಮನೆ ಒಳಗೆ ಇರ್ತದೆ. ಅಷ್ಟೊಂದು ಪಾಲನೆ ಪೋಷಣೆ ಕೃಷ್ಣನಿಗಿರ್ತದೆ. ಯಾಕೆಂದರೆ ಅಷ್ಟು ಪರಮ ಪವಿತ್ರ ಹೂ ಹೇಗೇಗೋ ಎಲ್ಲೆಲ್ಲೋ ಆಟ ಆಡಲಿಕ್ಕೆ ಬಿಟ್ಬಿಡೋ ಕ್ರಮ ಅಲ್ಲಿಲ್ಲ. फूल कितने अच्छे सुंदर होते हैं, फूल से सभी आकर खुशबू लेते हैं, कांटों से थोड़े खुशबू लेते हैं. ನೋಡಿ, ಹೂ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಆ ಹೂವನ್ನು ದೇವರಿಗೆ ಅರ್ಪಿಸ್ತಾರೆ. ಇನ್ಯಾವುದ್ಯಾವುದೋ ಸಭೆ ಸಮಾರಂಭಗಳಿಗೆ ಹೂವನ್ನು ಬಳಕೆ ಮಾಡ್ತಾರೆ. ಆ ಹೂವಿನ ಸುಗಂಧ ನೋಡಿ ಖುಷಿ ಪಡ್ತಾರೆ. ಆದರೆ ಮುಳ್ಳನ್ನು ಯಾರು ಇಷ್ಟಪಡ್ತಾರೆ? ಹಾಗೆ ಬಾಬಾ ನಮಗೆ ದೇವತಾ ಜೀವನ ಅಂದರೆ ನೀವು ಹೂವು ಆಗಬೇಕು ಅಂತ ಇಲ್ಲಿ ನಮಗೆ ಮುಳ್ಳಿನಂಥ ಜೀವನವನ್ನು ಹೂವಾಗಿ ಬದಲಾಯಿಸ್ತಾ ಇದ್ದಾರೆ. ಅಂದರೆ ಹೂವು ಅಂದರೆ ಹೂವು ಹಾಕಿಕೊಂಡು ಕೂತ್ಕೊಂಡ್ಬಿಟ್ರೆ ಹೂ ಆಗಿಬಿಡ್ತವೆ. ಈಗ ಸಂಪ್ರದಾಯ ಇದೆ ತಾನೇ, ಅಭ್ಯಾಸ ಇದೆ. ಭಾರತೀಯರಿಗೆ ತಲೆಗೆ ಹಾಕೋತಾರೆ, ಕೊರಡೆಗೆ ಹಾಕೋತಾರೆ. ಹೀಗೆ ಹಾಕಿಕೊಂಡು ಕೂತ್ರೆ ಆತ್ಮನ ಹೂವು ಆಗಲ್ಲ, ನಮ್ಮ ಜೀವನ ಹೂವು ಆಗಲ್ಲ. ಆತ್ಮದೊಳಗೆ ಪರಮಾತ್ಮ ದೈವಿ ಗುಣಗಳನ್ನು ಧಾರಣೆ ಮಾಡಿ ಪ್ರಾಕ್ಟಿಕಲಿ ಆತ್ಮ ದೇವತಾ ಗುಣಗಳ ಸುಗಂಧ ತುಂಬಿಸಿಕೊಂಡು ಹೂವಾಗ್ರಿ ಅಂತ ಹೇಳ್ತಾರೆ. ಈಗಂತೇನಾಗಿದೆ, ಆತ್ಮದೊಳಗೆ ಮುಳ್ಳುಗಳು, ಮುಳ್ಳಿನ ಜಗತ್ತಿನಲ್ಲಿದ್ದೇವೆ. ಜಂಗಲ್ ಕೋ ಬಾಪ್ ಆಕರ್ ಗಾರ್ಡನ್ ಆಫ್ ಫ್ಲವರ್ ಬನಾತೆ हैं, इसलिए उनका नाम ಬಬುಲನಾಥ್ भी रख दिया है. ಹೀಗೆ ಶುಭಾಬಾ ಈ ಮುಳ್ಳಿನ ಕಾಡನ್ನು ಹೂತೋಟವಾಗಿ ಬದಲಾಯಿಸುವುದರಿಂದ ಪರಮಾತ್ಮನ ಮಹಿಮೆ ಬಬುಲನಾಥ ಎಂದು ಕೂಡ ಕರೀತಾರೆ. अब तुम बच्चों को बाप के साथ कितना लव होना चाहिए. ಹೀಗೆ ಎಲ್ಲಿಯೂ ಕಳಿಲಿಕ್ಕೆ ಆಗದೇ ಇರುವ ಪಾಪ ಪರಮಾತ್ಮ ಕಳೀತಿದ್ದಾರೆ. ಎಲ್ಲಿಯೂ ನಮಗೆ ಸುಧಾರಣೆ ಆಗಲೇ ಇಲ್ಲ ಅನ್ನುವಂತಹದಂಥ ಕನಿಷ್ಠ ದುರ್ಗುಣಗಳನ್ನು ಕೂಡ ಪರಮಾತ್ಮ ತಂದೆ ಶಿಕ್ಷಕನಾಗಿ ಶಿಕ್ಷಣ ಕೊಟ್ಟು ನಮ್ಮನ್ನು ಪರಿವರ್ತನೆ ಮಾಡ್ತಿದ್ದಾರೆ. ಅಂದರೆ ಭಗವಂತನ ಉಪಕಾರ ಅನೇಕ ರೀತಿಯಿಂದ ಅಪಾರ ಇದೆ. ಇದನ್ನು ಅರ್ಥ ಮಾಡಿಕೊಂಡಂತಹ ಮಕ್ಕಳು ಪರಮಾತ್ಮನ ಉಪಕಾರದ ಸ್ಮರಣೆಗೆ ನಾವು ರಿಟರ್ನ್ ಏನು ಮಾಡಬೇಕು? ಅವರನ್ನು ತುಂಬ ಪ್ರೀತಿ ಮಾಡಬೇಕು. ಪ್ರೀತಿ ಮಾಡೋದಂದರೆ ಅರ್ಥ ಏನು? ಅವರೆಲ್ಲ ಚಿತ್ರಗಳೆಲ್ಲ ನಾವು ಮೈ ಮೇಲೆ ಹಾಕ್ಕೊಂಡೇ ಇರಬೇಕು, ರೂಮ್ ತುಂಬ ಹಾಕ್ಕೊಂಡೇ ಇರಬೇಕು ಅಂತ ಅರ್ಥ ಅಲ್ಲ. ಅವರನ್ನು ಮನದಲ್ಲಿ ತುಂಬ ಪ್ರೀತಿಸಬೇಕು. ಅಂದರೆ ಎಲ್ಲ ದೇಹದಾರಿಗಳನ್ನು ಮರೆತು, ಮನುಷ್ಯರನ್ನು ಮರೆತು ಕೇವಲ ಅವರೊಬ್ಬರನ್ನೇ ನೆನಪು ಮಾಡುವುದು ನಿಜವಾದ ಪ್ರೀತಿ. अभी तुम जानते हो बेहद के बाप के बने हैं, अभी तुम्हारा संबंध उन्हों से भी है तो लौकिक से भी है. ಹೀಗೆ ನಮಗೆ ಗೊತ್ತಾಗಿದೆ ಆತ್ಮಕ್ಕೆ ಆಂತರಿಕವಾಗಿ ವಿಶ್ವಪಿತನ ಜೊತೆಗೆ ಸಂಪೂರ್ಣ ಸಂಬಂಧ. ಆದರೆ ದೇಹದಾರಿಗಳ ಸಂಬಂಧದಲ್ಲಿ ಕೂಡ ನಾವು ಇದ್ದೇವೆ. ಸಂಬಂಧವನ್ನು ದೇಹದ ಪ್ರತಿಯಾಗಿರುವಂಥ ಸಂಬಂಧಗಳನ್ನು ಕೂಡ ನಿಭಾಯಿಸ್ತಿದ್ದೇವೆ. ಯಾರು ಆಗಿರ್ಬೋದು, ಅಪ್ಪ ಅಮ್ಮ, ಅಣ್ಣ ತಮ್ಮ ತಂಗಿ, ಹೀಗೆ ಆ ಸಂಬಂಧನೂ ನಿಭಾಯಿಸ್ತಾ ಇರ್ತವೆ. ಆದರೆ ವಾಸ್ತವಿಕವಾಗಿ ಆತ್ಮಕ್ಕೆ ಸಂಪೂರ್ಣ ನಿಜ ಸಂಬಂಧ ಇರುವುದು ಪಾರಲೌಕಿಕ ತಂದೆಯ ಜೊತೆಗೆ. पारलौकिक बाप को याद करने से तुम पावन बनेंगे. आत्मा जानती है यह हमारा लौकिक बाप है और एक पारलौकिक बाप है. ಪಾರಲೌಕಿಕ ತಂದೆಗೆ ನೆನಪು ಮಾಡೋದರಿಂದ ಆತ್ಮ ಪಾವನ ಆಗುತ್ತೆ. ಆತ್ಮಕ್ಕೆ ಗೊತ್ತಿದೆ ಇವರು ಶರೀರದ ತಂದೆ, ಇವರು ಆತ್ಮದ ತಂದೆ ಅಂತ. ಈಗ ಆತ್ಮದ ತಂದೆಗೆ ನೆನಪು ಮಾಡಿ ಪಾಪ ಕಳ್ಕೊಳ್ಬೇಕಾಗಿದೆ. भक्ति मार्ग में भी आत्मा जानती है
वह हमारा लौकिक बाप है, यह गॉड फादर है। अविनाशी बाप को याद करते हैं, वह बाप कब आकर हेवन स्थापन करते हैं यह किसी को पता नहीं। ಹೀಗೆ ಭಕ್ತಿ ಮಾರ್ಗದಲ್ಲಿ ಕೂಡ ಪಾರಲೌಕಿಕ ತಂದೆಗೇನೆ ಗಾಡ್ ಫಾದರ್ ಅಂತ ಕರೀತಾರೆ, ಅವರನ್ನು ನೆನಪು ಮಾಡ್ತಾರೆ. ಈಗ ಅವಿನಾಶಿ ತಂದೆಯ ನೆನಪು ಅಂದರೆ ಶಿವಬಾಬನ ನೆನಪು ಮಾಡಬೇಕು. ಬಾಬಾ ಈಗ ನಮಗೋಸ್ಕರ ಸ್ವರ್ಗದ ಸ್ಥಾಪನೆಯನ್ನು ಮಾಡ್ತಿದ್ದಾರೆ. ಆದರೆ ಇದು ಯಾರಿಗೂ ಗೊತ್ತಿಲ್ಲ, ಅವ್ರು ಯಾವಾಗ ಬರ್ತಾರೆ, ಹೇಗೆ ಸ್ಥಾಪನೆ ಮಾಡ್ತಾರೆ. बाप आते हैं पतितों को पावन बनाने, तो जरूर संगम पर आएंगे। शास्त्रों में तो कल्प काई लाखों वर्ष लिखकर मनुष्यों को बिल्कुल घोर अंधारे में डालते हैं. ಹೀಗೆ ಶಿವಬಾಬಾ ಬರುವುದೇ ಸಂಗಮಯುಗದಲ್ಲಿ. ಬರುವ ಉದ್ದೇಶ, ಬಾಬನ ಕರ್ತವ್ಯ ಪತಿತರನ್ನು ಪಾವನ ಮಾಡಲಿಕ್ಕೆ ಬರ್ತಾರೆ. ಆದರೆ ಪರಮಾತ್ಮ ಬರುವಿಕೆಯನ್ನು ಶಾಸ್ತ್ರದಲ್ಲಿ ಯುಗೆ ಯುಗೆ ಅಂತ ಬರೆದಿದ್ದಾರೆ. ಲಕ್ಷಾಂತರ ವರ್ಷದ ಸಮಯ ಬರ್ತಿರುವುದರಿಂದ ಇದೇ ನಿಜ ಅಂದ್ಕೊಂಡ್ಬಿಟ್ಟು ಮನುಷ್ಯರು ಘೋರವಾದ ಕತ್ತಲಲ್ಲಿದ್ದಾರೆ. ಜಗತ್ತು ಅಂತ್ಯ ಅಂದ್ರೂ ಅರ್ಥ ಆಗಲ್ಲ, ಮತ್ತು ಪರಮಾತ್ಮ ಬಂದಿದ್ದಾರೆ ಅಂದ್ರೂ ಅರ್ಥ ಆಗಲ್ಲ. ಯಾಕೆಂದರೆ ಶಾಸ್ತ್ರದ ಮಾತು ಬುದ್ಧಿಯಲ್ಲಿ ತುಂಬಿಕೊಂಡಿದೆ. कहते हैं जो बहुत भक्ति करते उन्हें भगवान मिलता, तो सबसे जास्ती भक्ति करने वालों को जरूर पहले मिलना चाहिए. ಭಕ್ತರು ಹೀಗೂ ಹೇಳ್ತಾರೆ, ತುಂಬ ಭಕ್ತಿ ಮಾಡಿದರೆ ಭಗವಂತ ಸಿಗ್ತಾರೆ, ಭಗವಂತ ಬರ್ತಾರೆ ಅಂತ. ಸರಿ, ಹಾಗಿದ್ರೆ ನೀವು ತುಂಬ ಭಕ್ತಿ ಮಾಡಿದ್ದೀರಿ ಅಂದಾಗ ಈಗ ಭಗವಂತ ಬಂದಿದ್ದಾರೆ, ಅವರನ್ನು ಮಿಲನ ಮಾಡಿ ಅವರ ಜ್ಞಾನ ಪಡ್ಕೊಳ್ಳಿ. ಹೀಗೆ ಭಕ್ತಿ ಮಾಡಿದರ ಫಲವೇ ಜ್ಞಾನ ಸಿಗಬೇಕು ತಾನೇ, ಜ್ಞಾನ ಕೇಳಲಿಕ್ಕೆ ಬನ್ನಿ ಅಂತ ಹೀಗೆ ಕರಿತೇವೆ. ಆದರೂ ಭಗವಂತ ಅಲ್ಲೆಲ್ಲ ಯಾವುದೋ ರೂಪದಿಂದ ಬರ್ತಾರೆ ಅಂತ ಪುನಃ ಅವರು ಸ್ಥೂಲ ರೂಪನೇ ಕಾಯ್ಕೊಂಡು ಕೂತಿದ್ದಾರೆ. ಪರಮಾತ್ಮ ಬಂದ್ಬಿಟ್ಟಿದ್ದಾರೆ ಅಂದ್ರೂ ಇನ್ನೂ ಅರ್ಥ ಆಗೋದಿಲ್ಲ. ಯಾಕೆ ಅಂದರೆ ಭಕ್ತಿಯ ಪಾತ್ರ ಮುಗ್ದಿರೋದಿಲ್ಲ. तो सबसे ಜಾಸ್ತಿ ಭಕ್ತಿ करने वालों को जरूर पहले मिलना चाहिए. ಆದರೆ ಬಾಬನ ಜ್ಞಾನ, ಬಾಬಾ ಹೇಳ್ತಾ ಇರೋದು ಯಾರು ತುಂಬ ಭಕ್ತಿ ಮಾಡಿರ್ತಾರೆ ಅವರಿಗೆ ಮೊದಲು ಜ್ಞಾನ ಸಿಗ್ತದೆ, ಅವರಿಗೆ ಮೊದಲು ತಂದೆ ಪರಿಚಯ ಆಗ್ತಾರೆ. ಎಲ್ಲದರಲ್ಲಿ ಮೊದಲು ಪರಿಚಯ ಆಗೋದು ಅವರಿಗೆ, ಮೊದಲು ಜ್ಞಾನದಲ್ಲಿ ಮುಂದುವರಿಯೋದು ಅವರೇ, ಮೊದಲು ಪವಿತ್ರರಾಗೋದು ಅವರೇ, ಮೊದಲು ವಾಪಸ್ ಮನೆಗೆ ಹೋಗೋದು ಅವರೇ, ಮೊದಲು ವಾಪಸ್ ಮನೆಯಿಂದ ಸತ್ಯುಗಕ್ಕೆ ಪಾತ್ರಧಾರಿಯಾಗಿ ಸನಾತನ ಧರ್ಮದವರಾಗಿ ಬರೋದು ಮೊದಲು ಅವರೇ, ಮತ್ತು ಕೊನೆಗೆ ಲಾಸ್ಟಿಗೆ ಕೆಳಗಿಳಿಯೋದು ಮೊದಲು ಅವರೇ. ಹೀಗೆ ನಾವೆಲ್ಲ ಬಾಬನ ಮಕ್ಕಳು ಎಲ್ಲದರಲ್ಲಿ ಕೂಡ ಪ್ರಥಮನೇ ಆಗಿರ್ತೇವೆ. बाप ने हिसाब से बतलाया है, सबसे पहले भक्ति तुम करते हो, तुमको ही पहले भगवान द्वारा ज्ञान मिलना चाहिए, जो फिर तुम नई दुनिया में राज्य करो. ಹೀಗೆ ಬಾಬಾ ಎಲ್ಲದನ್ನು ಲೆಕ್ಕ ನಮ್ಮ ಮುಂದೆ ಸ್ಪಷ್ಟ ಇಟ್ಟಿದ್ದಾರೆ. ನೀವು ಮೊದಲು ತುಂಬ ಭಕ್ತಿ ಮಾಡಲಿಕ್ಕೆ ಆರಂಭಿಸಿದವರು, ಮೊದಲು ಭಕ್ತಿ ಮಾಡಿದವರಂದರೆ ನಿಮಗೆ ಮೊದಲು ಭಗವಂತ ಮಿಲನ ಮಾಡ್ತಾರೆ ಅಥವಾ ಭೇಟಿ ಆಗ್ತಾರೆ. ಅವರ ಮೂಲಕ ಜ್ಞಾನನೇ ಮೊದಲು ನಿಮಗೆ ಅರ್ಥ ಆಗುತ್ತೆ. ಮೊದಲು ನೀವು ಪಾವನರಾಗಿ ವಾಪಸ್ ಮನೆಗೆ ಮೊದಲು ಹೋಗ್ತೀರಿ. ಯಾಕೆ ಅಂದರೆ ಪುನಃ ಹೊಸ ಜಗತ್ತಿನಲ್ಲಿ ಪ್ರಥಮನೇ ನೀವು ರಾಜ್ಯಾಡಳಿತ ಮಾಡಲಿಕ್ಕೆ ಬರಬೇಕಲ್ಲ. तो बेहद का बाप तुम बच्चों को ज्ञान दे रहे हैं, इसमें तकलीफ की कोई बात नहीं. ಹೀಗೆ ವಿಶ್ವ ತಂದೆ ನಮಗೆ ಶಿಕ್ಷಕನಾಗಿ ಶಿಕ್ಷಣ ಕೊಡ್ತಿದ್ದಾರೆ. ಈ ಶಿಕ್ಷಣದಲ್ಲಿ ಮಕ್ಕಳು ತುಂಬ ಕಷ್ಟಪಡುವಂಥ ವಿಷಯನೇ ಯಾವುದೂ ಇಲ್ಲ, ಖರ್ಚು ಇಲ್ಲ, ಕಷ್ಟನೇ ಇಲ್ಲ. ಅವ್ರು ಏನು ಹೇಳ್ತಿದ್ದಾರೆ ಅಂತ ತಿಳ್ಕೊಳ್ಬೇಕು ಅಂದರೆ ಮೊದಲು ಮೂಳೆ ಮಾಂಸದ ಈ ದೇಹ ನಾನಲ್ಲ, ಈ ದೇಹದ ಮೂಲಕ ಪ್ರತಿ ಕಾರ್ಯ ಮಾಡುತ್ತಾ ಜ್ಞಾನ ಕೇಳ್ತಿರೋದು ಆತ್ಮನೇ, ನಿರಾಕಾರ ಬಿಂದು ಸ್ವರೂಪ ಆತ್ಮ ಅಂತ ಅನುಭವ ಮಾಡಬೇಕು. ಶಿಕ್ಷಣದ ಮೊದಲನೆಯ ಪಾಠ, ಶಿಕ್ಷಣದ ಸಾರಾಂಶವೇ. तो बाप कहते हैं तुमने आधा कल्प याद किया है, सुख में तो कोई याद नहीं करते हैं, अंत में दुख हो जाते हैं, तब आकर सुखी बनाते हैं. ಹೀಗೆ ಅರ್ಧ ಕಲ್ಪ ನೀವು ಸುಖದಲ್ಲಿ ಇರ್ತೀರಿ, ಜ್ಞಾನದ ಫಲದಲ್ಲಿ ಏನು ಕಷ್ಟ ಇರಲ್ಲ. ಅದಕ್ಕೆ ನೀವು ಅರ್ಧ ಕಲ್ಪ ತಂದೆಯ ನೆನಪು ಮಾಡೋದೇ ಇಲ್ಲ. ನಂತರ ದುಃಖ ಆರಂಭ ಆದಾಗ ಸುಖ ಕೊಟ್ಟ ತಂದೆಗೆ ಕರೀಲಿಕ್ಕೆ ಆರಂಭಿಸ್ತೇವೆ. अभी तुम बहुत बड़े आदमी बनते हो, चीफ मिनिस्टर, प्राइम मिनिस्टर आदि के बंगले कितने फर्स्ट क्लास होते हैं, सारा फर्नीचर ऐसा फर्स्ट क्लास होगा, तुम तो कितने बड़े आदमी बनते हो. ಹೀಗೆ ಬಾಬಾ ನಮ್ಮನ್ನು ತುಂಬ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡ್ತಾ ಇದ್ದಾರೆ. ತುಂಬ ದೊಡ್ಡ ವ್ಯಕ್ತಿ ಅಂದರೆ ಈಗ ನಾವು ಕೇಳ್ತೇವೆ ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಅಂದರೆ ಅವರಿರುವ ಮನೆಗಳು, ಮಹಲ್ಗಳು ಎಷ್ಟು ದೊಡ್ಡವಿರ್ತವೆ, ಅವರ ಫರ್ನಿಚರ್ಸ್ಗಳು ಎಷ್ಟು ಚೆನ್ನಾಗಿರ್ತವೆ. ಬಾಬಾ ಹೇಳ್ತಾರೆ ಅವ್ರಿಗಿಂತಲೂ ದೊಡ್ಡ ವ್ಯಕ್ತಿಗಳಂದ್ರೇ ದೇವತೆಗಳು. ಬಾಬಾ ನಮ್ಮನ್ನು ಇಷ್ಟು ದೊಡ್ಡ ದೇವತೆಗಳನ್ನಾಗಿ ಅಥವಾ ದೊಡ್ಡ ವ್ಯಕ್ತಿಗಳನ್ನಾಗಿ ಮಾಡ್ತಿದ್ದಾರೆ ಎಂದರೆ ದೈವಿ ಗುಣವಾಲೆ ದೇವತಾ ಸ್ವರ್ಗಕ್ಕೆ ಮಾಲಿಕ್ ಬಂತೆ ಹೋ, ಹಾಗೆ ಆಗೋದಿಲ್ಲ.
ನಾವು ಬಾಬಾ ನೆನ್ಪು ಮಾಡಿ ಪಾಪ ಕಳ್ಕೊಂಡೇವೆ ಅಂದ್ರೂ ದೇವತಾ ಗುಣ ದೇವತಾ ಸಂಸ್ಕಾರ ಇಲ್ಲ ಅಂದರೆ ಸ್ವರ್ಗದ ಭಾಗ್ಯ ಇಲ್ಲ. ಪವಿತ್ರ ಆಗಿ ಆತ್ಮ ಪರಂಧಾಮದಲ್ಲಿ ಕೂತ್ಕೋತದೆ, ಸ್ವರ್ಗ ಪಡೆಯಲ್ಲ. वहाँ तुम्हारे लिए महल भी हीरे जवाहरों होते, वहाँ तुम्हारा फर्नीचर सोने जड़ित का ಫಸ್ಟ್ ಕ್ಲಾಸ್ ಹೋತಾ ಹೇ. ಬಾಬಾ ಹೇಳ್ತಾ ಇದ್ದಾರೆ ನೋಡಿ, ನೀವು ಸತ್ಯುಗದ ಮಾಲೀಕರು ಸ್ವರ್ಗದಲ್ಲಿರ್ತೀರಿ. ಸ್ವರ್ಗದಲ್ಲಿ ಅಂದರೆ ಬಾಬಾ ಹೇಳ್ತಾರೆ ಚಿನ್ನದ ಇಟ್ಟಿಗೆಯಿಂದ ತಯಾರಿಸಿದ ಮಹಲು. ಆ ಮಹಲಿನಲ್ಲಿ ಬೆಳಕಿಗಾಗಿ ವಜ್ರಗಳನ್ನು ಫಿಕ್ಸ್ ಮಾಡಿರ್ತಾರೆ ಗೋಡೆಗಳಲ್ಲಿ. ಬಾಬಾ ಹೇಳ್ತಾರೆ ಅಲ್ಲಿ ನೀವು ಬಳಕೆ ಮಾಡೋ ವಸ್ತುಗಳೆಲ್ಲವೂ ಕೂಡ ಚಿನ್ನದ್ದೇ ಆಗಿರ್ತದೆ, ಅವುಗಳಿಗೆ ವಜ್ರದ ಶೃಂಗಾರ ಮಾಡಲಾಗಿರ್ತದೆ. ಇಷ್ಟು ಫಸ್ಟ್ ಕ್ಲಾಸ್ ಅಂದರೆ ಮತ್ತದಕ್ಕೆ ವರ್ಣಿಸಲಿಕ್ಕೆ ಬೇರೆ ಶಬ್ದ ಇಲ್ಲ. ಇಷ್ಟು ಸುಖವಾಗಿ ಅಥವಾ ಇಂಥ ಬಾಬಾ ಹೇಳ್ತಾರೆ ದೊಡ್ಡ ವ್ಯಕ್ತಿಗಳ ಜೀವನ ನಾನು ನಿಮಗೆ ಕೊಟ್ಟಿದ್ದೆ, ಮುಂದೆ ಪಡಿತೀರ. यह है रुद्र ज्ञान यज्ञ. शिव को रुद्र भी कहते हैं. जब भक्ति पूरी होती है भगवान रुद्र यज्ञ रचते हैं. ಬಾಬಾ ಈ ಸಂಸ್ಥೆ ಅಂತ ನಾವೇನು ಪ್ರಪಂಚದವರಿಗೆ ಪರಿಚಯಕ್ಕಾಗಿ ಅಥವಾ ನಿಯಮಗಳ ಕಾನೂನಿನಂತೆ ಒಂದು ಸಂಸ್ಥೆ ಅಂದರೆ ಅದಕ್ಕೆ ರಿಜಿಸ್ಟ್ರೇಷನ್ ಆಗೋದಿರ್ತದೆ. ಹೀಗೆಲ್ಲ ಒಂದು ಕಾನೂನಂತೆ ಇದಕ್ಕೆ ಸಂಸ್ಥೆ ಅಂತ ಕರೆದ್ರೆ ಬಾಬಾ ನಮಗೆ ಇದಕ್ಕೆ ಏನು ಹೇಳ್ತಾರೆ, ಇದು ರುದ್ರ ಜ್ಞಾನ ಯಜ್ಞ. ಇಲ್ಲಿ ರುದ್ರ ಶಿವ ಬಾಬಾ ಜ್ಞಾನ ತಿಳಿಸ್ಲಿಕ್ಕಾಗಿ ಈ ಯಜ್ಞವನ್ನು ಸ್ಥಾಪನೆ ಮಾಡಿದ್ದಾರೆ. ಒಂದನೇದು ಹೀಗೆ ರುದ್ರ ಈ ಜ್ಞಾನ ಯಜ್ಞವನ್ನು ಸ್ಥಾಪನೆ ಮಾಡಿರೋದು ಎಲ್ಲ ಮನುಷ್ಯಾತ್ಮಗಳ ಪಾಪ ಕರ್ಮಗಳ ಸ್ವಾಹ ಆಗುವ ಯಜ್ಞ ಇದು ಒಂದೇ. ಮೂರನೇದಾಗಿ ರುದ್ರಜ್ಞಾನ ಯಜ್ಞದೊಳಗೇನೆ ನಮ್ಮ ಜನ್ಮ ಜನ್ಮಾಂತರದಿಂದ ಇದು ನನ್ನ ಗುಣ ಅಂತ ಏನು ಪಂಚವಿಕಾರ ದೇಹಾಭಿಮಾನ ತುಂಬಿಸ್ಕೊಂಡು ಬಂದಿದ್ದೇವೆ, ಎಲ್ಲ ದುರ್ಗುಣಗಳನ್ನು ಕೂಡ ನಾವಿಲ್ಲಿ ಸ್ವಾಹ ಮಾಡುವಂತಹ ಏಕೈಕ ಯಜ್ಞ ಅಂದರೆ ರುದ್ರಜ್ಞಾನ ಯಜ್ಞ ಮಾತ್ರ. ಹೀಗೆ ಶಿವಬಾಬನೇ ರುದ್ರ ಈ ರುದ್ರಜ್ಞಾನ ಯಜ್ಞದ ಸ್ಥಾಪನೆ ಮಾಡಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಕೂಡ ಭಗವಂತನ ಆರಾಧನೆ ಅಲ್ಲಿ ಕೂಡ ರುದ್ರ ಯಜ್ಞಗಳನ್ನು ಮಾಡ್ತಾರೆ. सतयुग में यज्ञ अथवा भक्ति की बात ही नहीं. इस समय ही बाप यहाँ विनाशी रुद्र ज्ञान यज्ञ रचते जिसका फिर बाद में गायन चलता है. ನೋಡಿ ಸತ್ಯುಗದಲ್ಲಿ ಯಾವ ಯಜ್ಞ ಭಕ್ತಿ ಇಲ್ಲ. ಈ ಸಮಯದಲ್ಲಿ ಬಾಬಾ ಅವಿನಾಶಿ ರುದ್ರ ಜ್ಞಾನ ಯಜ್ಞದ ಸ್ಥಾಪನೆ ಮಾಡಿದ್ದಾರೆ. ಈ ಯಜ್ಞ 100 ವರ್ಷ ನಡೀತದೆ. ಇಷ್ಟೊಂದು ವರ್ಷಗಳ ಕಾಲ ಭಕ್ತಿಯಲ್ಲಿ ಯಾವ ಯಜ್ಞ ಇರಲ್ಲ. ಆದರೆ ಈ ರುದ್ರ ಯಜ್ಞದ ಮಹಿಮೆ ಭಕ್ತಿಯಲ್ಲಿ ತುಂಬ ನಡೀತದೆ. भक्ति तो सदा नहीं चलती रहेगी. भक्ति और ज्ञान, भक्ति रात ज्ञान दिन. बाप आकर दिन बनाते तो बच्चों का भी बाप के साथ कितना लो होना चाहिए. ಹೀಗೆ ಭಕ್ತಿನೂ ಸದಾ ಇರೋದಿಲ್ಲ, ಅದು ಕೂಡ ಅಂತ್ಯ ಆಗುತ್ತೆ. ಅಂತ್ಯ ಆದಾಗ ಜ್ಞಾನ ಸಿಗ್ತದೆ, ಭಕ್ತಿ ಫಲ ಜ್ಞಾನ ಸಿಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಭಕ್ತಿ ಎಂದರೆ ರಾತ್ರಿ, ಜ್ಞಾನ ಎಂದರೆ ಹಗಲು. ಈಗ ನಾವು ಜ್ಞಾನ ಕೇಳಿ ಆತ್ಮ ಪವಿತ್ರ ಆದಮೇಲೆ ಹಗಲಿನಲ್ಲಿ ಅಂದರೆ ಸುಖದಲ್ಲಿ ಇರ್ತೇವೆ 21 ಜನ್ಮ 2 ಯುಗದಲ್ಲಿ. ಮತ್ತೆ ಭಕ್ತಿ ಅಂದರೆ ಕತ್ತಲಿನ ಅಂತ್ಯಕ್ಕೆ ಬಂದು ತಲುಪಿದಾಗ ಪರಮಾತ್ಮ ಬಂದು ಪುನಃ ನಮಗೆ ಜ್ಞಾನ ಬೆಳಕನ್ನು ಕೊಡ್ತಾರೆ. ಇಷ್ಟು ಉಪಕಾರ ಮಾಡ್ತಿರೋ ತಂದೆಯ ಮೇಲೆ ನಮಗೆಷ್ಟು ಲವ್ ಪ್ರೀತಿ ಇರಬೇಕಾಗಿದೆ. बाप हमको विश्व का मालिक बनाते. मोस्ट बिलवेड बाबा है ना, उनसे ज़्यादा प्यारी वस्तु कोई हो न सके. ಹೀಗೆ ಮಧುರಾತಿ ಮಧುರ ತಂದೆ ನಮಗೆ ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ. ನಮ್ಮ ಪಾಪ ಕರ್ಮ ಲೆಕ್ಕಾಚಾರ ಎಷ್ಟೇ ಇರಲಿ ಹೇಗೆ ಇರಲಿ ಬಾಬಾ ಅದನ್ನು ಹೇಳ್ತಾ ಇಲ್ಲ, ನೀವಿಷ್ಟು ಪಾಪ ಮಾಡಿದ್ದೀರಿ ನಿಮಗೆ ಇದಕ್ಕೆ ಈ ಶಿಕ್ಷೆ ಅಂತ ಹೇಳಲ್ಲ. ಬಾಬಾ ಶಿಕ್ಷಣದಲ್ಲಿ ಹೇಳ್ತಾರೆ, ಮಕ್ಕಳೇ ಈ ಎಲ್ಲ ಪಾಪ ಕರ್ಮಗಳನ್ನು ಈಗ ನೀವು ಸ್ವಾಹ ಮಾಡಿ ನನ್ನೊಬ್ಬನನ್ನೇ ನೆನಪು ಮಾಡುತ್ತಾ ನೀವು ಎಲ್ಲ ಕರ್ಮಗಳ ಲೆಕ್ಕಾಚಾರ ಚುಕ್ತ ಮಾಡಿಕೊಳ್ಳಿ, ಮರಳಿ ಮುಂದಿನ 21 ಜನ್ಮದ ಭಾಗ್ಯ ಪಡ್ಕೊಳ್ಳಿ ಅಂತ ಇಷ್ಟು ಪ್ರೀತಿಯಿಂದ ಅವಕಾಶ ವ್ಯವಸ್ಥೆ ಅಥವಾ ಮಾರ್ಗದರ್ಶನ ತಂದೆ ಕೊಡ್ತಿದ್ದಾರೆ. ಶಕ್ತಿಯು ಯುಕ್ತಿಯೂ ಕೊಟ್ಟು ಹೇಳ್ತಾ ಇದ್ದಾರೆ. ಇಂತಹ ತಂದೆಯನ್ನು ನಾವು ತುಂಬ ಪ್ರೀತಿ ಮಾಡಬೇಕಾಗಿದೆ. आधा कल्प से याद करते हैं बाबा आकर हमें दुख हरो. अब बाप आए हैं समझाते बच्चे तुम्हें अपने गृहस्थ व्यवहार में रहना ही है. ಹೀಗೆ ಬಾಬಾ ಬಂದಿದ್ದಾರೆ ನಮ್ಮ ದುಃಖ ದೂರ ಮಾಡಲಿಕ್ಕೆ. ಬಾಬಾ ಹೇಳ್ತಾರೆ ಬಾಬನನ್ನು ಪಡ್ಕೊಳ್ಳೋ ಪೂರ್ವದಲ್ಲಿ ಗೃಹಸ್ಥಿಗಳಾಗಿರ್ತಾರೆ. ಬಾಬಾ ಹೇಳ್ತಾರೆ ಕೆಲವರು ಸನ್ಯಾಸತ್ವ ತಗೊಳ್ಬೇಕಾದ್ರೆ ಅಲ್ಲಿ ಗೃಹಸ್ಥ ಬಿಟ್ಬಿಡ್ತಾರೆ, ಹೆಂಡತಿ ಮಕ್ಕಳು ವ್ಯವಹಾರ ಜವಾಬ್ದಾರಿ ಎಲ್ಲ ಬಿಟ್ಟು ಹೋಗಿ ಸನ್ಯಾಸ ಆಗ್ತಾರೆ. ಬಾಬಾ ಇಲ್ಲಿ ಹಾಗೆ ಮಾಡ್ಲಿಕ್ಕೆ ಹೇಳಲ್ಲ. ನಿಮ್ಮ ಜವಾಬ್ದಾರಿಯಲ್ಲಿ ಏನಿರ್ತದೆ ಅವರನ್ನು ದುಃಖ ಕೊಡಬಾರ್ದಲ್ಲ,
ಅವರಿಗೂ ನೀವು ಸಂಭಾಲನೆ ಮಾಡಬೇಕು ತಾನೆ. ನೀವು ಅಲ್ಲಿದ್ದವರನ್ನು ಸಂಭಾಲನೆ ಮಾಡುತ್ತಲೇ ಈ ಶಿಕ್ಷಣದ ಅಭ್ಯಾಸ ಮಾಡಬೇಕು. ಇದು ಕುಮಾರಿಯರಿಗೆ ಅನ್ವಯಿಸಲ್ಲ. ಆಲ್ರೆಡಿ ಬಾಬನ ಪಡ್ಕೊಳ್ಳೋ ಮೊದಲು ಗೃಹಸ್ಥಿ ಆಗಿರೋರು. तो यहाँ बाबा के पास कहाँ तक बैठेंगे, साथ में तो परंधाम में ही रह सकते हैं. ಎಲ್ಲಿವರೆಗೆ ನಮಗೆ ಅದ್ಯಾವುದು ನಿಭಾಯಿಸೋಕ್ಕಾಗಲ್ಲ ಅಂತ ಯಜ್ಞದಲ್ಲಿ ಇಲ್ಲೇ ಕೂತ್ಕೊಳ್ಳಿಕ್ಕಾಗುತ್ತೆ. ಬಾಬಾ ಹೇಳ್ತಾರೆ ನೀವು ಜೊತೆಗೆ ಪರಂಧಾಮದಲ್ಲಿ ಮಾತ್ರ ಸ್ವಲ್ಪ ಸಮಯ ಇರಲಿಕ್ಕಾಗುತ್ತೆ. ಅಲ್ಲೂ ಕಾಯಮಾಗಿ ಶಾಶ್ವತ ಪರಂಧಾಮದಲ್ಲೇ ಇರಲ್ಲ. ಪಾತ್ರ ಮಾಡಲಿಕ್ಕೆ ಸಾಕಾರ ಜಗತ್ತಿಗೆ ಬರಲೇಬೇಕು. यहाँ तो नहीं रह सकते, यहाँ तो नॉलेज पढ़ने की है, नॉलेज पढ़ने वाले थोड़े होते हैं. ಅದಕ್ಕೆ ಶಾಲೆಯಲ್ಲೇ ಮಕ್ಕಳು ಕುತ್ಕೊಂಡ್ಬಿಡಲ್ಲ. ಹಾಸ್ಟೆಲ್ ಇರುವ ಶಾಲೆಗಳಿರ್ತವೆ, ಅಲ್ಲಿ ಕೂಡ ಎಲ್ಲ ಮಕ್ಕಳು ಹೋಗಲ್ಲ. ಅದನ್ನು ಖರ್ಚು ಮಾಡೋರು ಕಷ್ಟಪಡೋರು ಮಾತ್ರ ಹೋಗ್ತಾರೆ. ಹಾಗೆ ಬಾಬಾ ಹೇಳ್ತಾರೆ ಈ ವಿಶ್ವವಿದ್ಯಾಲಯ ಈ ಶಾಲೆಯಲ್ಲಿ ಕೂಡ ಬಾಬಾ ಹೇಳ್ತಾರೆ ಗೃಹಸ್ಥಿ ಜೀವನದಲ್ಲಿದ್ದವರು 1 ಗಂಟೆ ಬರೋದು, ಜ್ಞಾನ ಕೇಳೋದು, ಹೋಗೋದು. ಅದಕ್ಕೆ ಬಾಬಾ ಹೇಳ್ತಾರೆ ಈ ಜ್ಞಾನ ನಿಮಗೆ ಆತ್ಮಕ್ಕೆ ಸಂಪಾದನೆ ಮಾಡಿಸ್ತೆ. लाउड स्पीकर पर कभी पढ़ाई होती है क्या, टीचर सवाल कैसे पूछेंगे, लाउड स्पीकर पर रिस्पॉन्ड कैसे दे सकेंगे, इसलिए थोड़े थोड़े स्टूडेंट को पढ़ाते हैं. ಹೀಗೆ ಶಾಲೆ ಅಂದಾಗ ಅಲ್ಲಿ ಸ್ಪೀಕರ್ನಲ್ಲಿ ಮೈಕಲ್ಲಿ ಕ್ಲಾಸ್ ಮಾಡ್ತಾರಾ? ಇಲ್ಲ. ಟೀಚರ್ ಏನೇ ಪ್ರಶ್ನೆ ಮಾಡಿದರೆ ಮಕ್ಕಳು ಸ್ಪೀಕರ್ನಲ್ಲಿ ರೆಸ್ಪಾನ್ಸ್ ಮಾಡಬೇಕಾಗುತ್ತಾ? ಇಲ್ಲ. ಹಾಗಾಗಿ ಬಾಬನ ಮನೆಯಲ್ಲಿ ಕೂಡ ಬಾಬಾ ಹೇಳ್ತಾರೆ ಮೊದಲೆಲ್ಲ ತುಂಬ ಕಮ್ಮಿ ಜನ ಇರ್ತಿದ್ರು. ಆಗ ಎಲ್ಲರ ಮುಂದೆ 8-10 ಜನ ಕೂತ್ಕೊಂಡು ಕ್ಲಾಸ್ ಕೇಳೋರಿಗೆ ಅಲ್ಲಿ ಮೈಕ್ ಏನು ಬೇಕಾಗಿರಲಿಲ್ಲ. तो कॉलेज तो बहुत होते हैं, फिर सबके इम्तिहान होते हैं, रिजल्ट निकलते हैं. ಹೀಗೆ ಶಾಲೆ ಇರ್ಬೋದು, ಕಾಲೇಜು, ಯೂನಿವರ್ಸಿಟಿ ಯಾವುದೇ ಆಗಿರ್ಬೋದು, ವರ್ಷ ಪೂರ್ಣ ಓದಿದ ಮೇಲೆ ಎಕ್ಸಾಮ್ ಇದ್ದೇ ಇರ್ತದೆ. ಎಲ್ಲದರಲ್ಲಿ ಕೂಡ ಎಲ್ಲ ಶಿಕ್ಷಣ ಕೇಂದ್ರಗಳಲ್ಲಿ एग्ज़ाम ನಂತರ ರಿಸಲ್ಟ್. यहाँ तो एक बाप ही पढ़ाते हैं. यह भी समझना चाहिए कि 2 बाप है, लौकिक और पारलौकिक. ಆದರೆ ಇಲ್ಲಿ ಬಾಬ ನಮ್ಮ ತಂದೆನೇ ನಮಗಿಲ್ಲಿ ಶಿಕ್ಷಕನಾಗಿ ಕಲಿಸ್ತಿದ್ದಾರೆ. ಈ ಮಾತು ಮಕ್ಕಳು ತಿಳ್ಕೊಳ್ಬೇಕು. ಲೌಕಿಕ ಶರೀರದ ತಂದೆ ಬೇರೆ, ಆತ್ಮಕ್ಕೆ ಪಾರಲೌಕಿಕ ತಂದೆನೇ ಬೇರೆ. दुख में सिमरन उस पारलौकिक बाप को याद करते अब वह बाप आया हुआ है, महाभारत लड़ाई भी सामने खड़ी है. ಹೀಗೆ ದುಃಖದಲ್ಲಿ ಎಲ್ಲರೂ ಪಾರಲೌಕಿಕ ತಂದೆಗೆ ನೆನಪು ಮಾಡ್ತಾರೆ. ಲೌಕಿಕ ತಂದೆ ಇದ್ರೂ ಆ ದುಃಖ ನಿವಾರಣೆಗೆ ಪರಮಾತ್ಮನ ನೆನಪು ಮಾಡ್ತಾರೆ. ಹೀಗೀಗ ಬಾಬಾ ಬಂದಿದ್ದಾರೆ. ವಿಶ್ವ ವಿನಾಶದ ಮಹಾಭಾರತ ಯುದ್ಧ ಸಮ್ಮುಖದಲ್ಲಿ ಇದೆ. ಈ ಮಹಾಭಾರತದ ಯುದ್ಧದ ಸಮಯದಲ್ಲಿ ಕೃಷ್ಣ ಭಗವದ್ಗೀತೆ ಹೇಳಿದ ಅಂತ ಬರೆದಿದ್ದಾರೆ. ಆದರೆ ಬಾಬಾ ಹೇಳ್ತಾ ಇದ್ದಾರೆ ಈಗ ಮಹಾಭಾರತ ಯುದ್ಧ ನಡೀತಾ ಇದೆ. ಬಾಬಾ ಸತ್ಯಗೀತಾ ಜ್ಞಾನ ನಮಗೆ ಕಲಿಸ್ತಿದ್ದಾರೆ. बेचारे मूंझे हुए हैं, फिर भी कृष्णा कृष्णा करते रहता है. मोस्ट बिलवेड शू ही है तो कृष्ण भी हैं. ಹೀಗೆ ಪರಮಾತ್ಮನ ಪರಿಚಯ ಇಲ್ಲದೆ ಇರುವುದರಿಂದ ಕೃಷ್ಣ ಕೃಷ್ಣ ಅಂತ ಕೃಷ್ಣನ ಭಕ್ತರು ಕೃಷ್ಣನ್ನೇ ಜಪ ಮಾಡ್ತಾರೆ. ಬಾಬಾ ಹೇಳ್ತಾರೆ ಪರಮಾತ್ಮ ಯಾರೆಂಬುದು ಸರಿಯಾಗಿ ಸತ್ಯ ಪರಿಚಯ ಇಲ್ಲದೆ ಗೊಂದಲದೊಳಗಿದ್ದಾರೆ ಭಕ್ತರು. ಹೀಗೆ ಮಧುರಾತಿ ಮಧುರವಾದ ತಂದೆ ಬಾಬಾ ಅವರಿಂದ ಜ್ಞಾನ ಪಡೆದು ಮಧುರಾತಿ ಮಧುರವಾದ ಜೀವನ ಪಡ್ಕೊಂಡರೆ ಶ್ರೀಕೃಷ್ಣ. परंतु वह निराकार है साकार. निराकार बाप सभी आत्माओं का बाप है. है दोनों मोस्ट बिलवेड. ಹಾಗೆ ಬಾಬಾ ನಿರಾಕಾರ, ಕೃಷ್ಣ ಸಾಕಾರ. ಅಂದರೆ ಮೂಳೆ ಮಾಂಸದ ಶರೀರ ಇದೆ ಅಂದರೆ ಒಂದು ದಿನ ಜನ್ಮ ಪಡೆದಾಗ ಒಂದು ದಿನ ಶರೀರ ಬಿಟ್ಟಿರ್ತಾರೆ. ಜನನ ಮರಣ ಚಕ್ರದಲ್ಲಿದ್ದವರು ಸಾಕಾರ. ಶಿವ ತಂದೆ ನಿರಾಕಾರ. ನಿರಾಕಾರ ತಂದೆ ಎಲ್ಲ ಆತ್ಮಗಳಿಗೆ, ಸೃಷ್ಟಿಯ ಸರ್ವ ಆತ್ಮಗಳಿಗೂ ಕೂಡ ತಂದೆ. ಅವರ ಮೂಲಕ ಜ್ಞಾನ ಪಡೆದಂಥ ಶ್ರೀಕೃಷ್ಣ ವಿಶ್ವದ ಪ್ರಥಮ ಮಾಲೀಕನಾಗಿರ್ತಾನೆ. ಅಂದರೆ ತಂದೆಯ ಸಮಾನವೇ, ಪರಮ ಪವಿತ್ರವೇ. ಆದರೂ ಅವರು ದೇವಾತ್ಮ, ಇವರು ಪರಮಾತ್ಮನೇ. ಕೃಷ್ಣ ಪರಮಾತ್ಮ ಆಗಲ್ಲ. ತಂದೆ ಮಗ ಎಂದಿಗೂ ತಂದೆ ಆಗಲ್ಲ. ತಂದೆ ಸ್ಥಾನದಲ್ಲಿ ಮಗ, ನಾನೇ ತಂದೆ ಅಂತ ಕೂತ್ಕೊಳ್ಳಿಕ್ಕೆ ಬರಲ್ಲ. ಅಪ್ಪ ಅಪ್ಪನೇ, ಮಗ ಮಗನೇ. तो अभी तुम जज कर सकते हो कि ಜಾಸ್ತಿ ಪ್ಯಾರ್ कौन है. ಬಾಬಾ ಹಿ ಐಸಾ ಲಾಯಕ್ ಬನಾತೆ ಹೇ ನಾ. ಹೀಗೆ ನಾವೇ ಈಗ ತೀರ್ಮಾನ ಮಾಡಬೇಕು, ತಂದೆ ಯಾರು, ಯಾರಿಂದ ನಮಗೆ ಭಾಗ್ಯ ಸಿಗುತ್ತೆ, ಯಾರಿಂದ ನಮ್ಮ ಪಾಪ ಕಳೀತದೆ, ಇದೆಲ್ಲ ನೀವೇ ತೀರ್ಮಾನ ಮಾಡಿ ಅವರ ಮೇಲೆ ಪ್ರೀತಿ ಇಡಿ, ಅವರನ್ನು ನೆನಪು ಮಾಡಿ, ಅವರನ್ನು ನೆನಪು ಮಾಡುತ್ತಾ ಅವರ ಸಮಾನ ಯೋಗ್ಯರಾಗಬೇಕಾಗಿದೆ. ಕೃಷ್ಣ ಕ್ಯಾ ಕರ್ತೆ ಹೇ, यह है कृष्ण क्या करते हैं, बाप ही तो उनको ऐसा बनाते हैं. ಆದರೆ ಕೃಷ್ಣ ಏನು ಮಾಡ್ಲಿಕ್ಕೆ ಸಾಧ್ಯ? ಏನು ಮಾಡಲ್ಲ. ಅವರನ್ನು ಕೃಷ್ಣನನ್ನಾಗಿ ಅಂಥ ಭಾಗ್ಯದ ಜೀವನ ಕೊಡೋದು ಬಾಬಾನೇ. तो गायन भी है, तो
तो गाया भी जाता जास्ती उस बाप को होना चाहिए ना। बाप ने समझाया तुम सब पार्वतियाँ हो, यह ಶು ಅಮರ ಕಥಾ ತುಮको ಸುನಾ ರಹೆ हैं। ಹೀಗೆ ಇಷ್ಟೆಲ್ಲ ಭಾಗ್ಯ ಕೊಡುವಾತ ತಂದೆಯ ಮಹಿಮೆನೇ ಜಾಸ್ತಿ ನಡಿಬೇಕಾಗಿದೆ, ಆದರೆ ತಂದೆಯನ್ನು ಮರ್ತಿರೋದರಿಂದ ಕೃಷ್ಣನ ಮಹಿಮೆ ಹೆಚ್ಚು ನಡೀತಾ ಹೋಯ್ತು. ಬಾಬಾ ತಿಳಿಸ್ತಿದ್ದಾರೆ, ಮಕ್ಕಳೇ ನೀವೆಲ್ಲ ಆತ್ಮರೂಪಿ ಪಾರ್ವತಿಯರಿಗೆ ನಾನು ಶಿವ ಅಮರನಾಥ ನಿಮಗೆ ಪ್ರತಿದಿನ ನೀವು ಆತ್ಮ ಅಮರರಾಗುವ ಪವಿತ್ರರಾಗುವಂಥ ಅಮರ ಕಥೆಯನ್ನು ಹೇಳ್ತಿದ್ದೇನೆ. ತುಮ್ ಹಿ ಸಬ್ ಅರ್ಜುನ ಹೋ, ತುಮ್ ಹಿ ಸಬ್ ದ್ರೌಪದಿ ಹೋ. ನೋಡಿ ಬಾಬಾ ಇವತ್ತು ನಮಗೆ ಎಷ್ಟು ಸಂಬಂಧಗಳನ್ನು ನೆನಪು ಮಾಡಿಸ್ತಿದ್ದಾರೆ. ಮಕ್ಕಳೇ, ನೀವೇ ಅರ್ಜುನರು ಆಗಿದ್ದೀರಿ, ನೀವೇ ಎಲ್ಲ ದ್ರೌಪದಿಯರಾಗಿದ್ದೀರಿ, ನೀವೇ ಪಾರ್ವತಿಯರಾಗಿದ್ದೀರಿ, ನೀವೇ ಸೀತೆಯರು ಆಗಿದ್ದೀರಿ. इस विशेष दुनिया को रावण राज्य कहा जाता है। यह है वाइसलेस वर्ल्ड विकार की बात ही नहीं, निराकार बाप विकारी दुनिया रचेंगे क्या. ಹೀಗೆ ಶಿವಬಾಬಾ ನಮಗೆ ಪಾವನ ಜಗತ್ತನ್ನು ಕಟ್ತಾ ಇದ್ದಾರೆ, ಸ್ವರ್ಗ ಕಟ್ತಾ ಇದ್ದಾರೆ. ಪರಮಾತ್ಮ ತಂದೆ ಎಂದಿಗೂ ಈ ದುಃಖದ ರಾವಣನ ಜಗತ್ತನ್ನು ಸ್ಥಾಪನೆ ಮಾಡ್ತಾರೆ. ವಿಕಾರ ಮೇ ಹಿ ದುಃಖ ಹೈ, ಸನ್ಯಾಸಿयों का ही हठयोग है, निवृत्ति मार्ग है, ಕರ್ಮ ಸನ್ಯಾಸ ಕವಿ ಹೋತಾ ನಹಿ. ಹೀಗೆ ಪಂಚವಿಕಾರದಲ್ಲಿನೇ ಮನುಷ್ಯ ಬಹಳ ದುಃಖಿತನಾಗಿದ್ದಾನೆ. ದುಃಖಕ್ಕೆ ದ್ವಾರವೇ ದೇಹಾಭಿಮಾನ, ಅದರ ಪಂಚವಿಕಾರಗಳು. ಸನ್ಯಾಸಿಗಳು ಹಠದಿಂದ ತಮ್ಮ ಗೃಹಸ್ಥ ಜೀವನವನ್ನು ತ್ಯಾಗ ಮಾಡಿದ್ದಾರೆ. ಇದಕ್ಕೆ ನಿವೃತ್ತಿ ಮಾರ್ಗ ಅಂತ. ನಿವೃತ್ತಿ ಅಂದರೆ ಏನೂ ಮಾಡದೆ ಕೂತ್ಕೊಳ್ಳೋರು ಅಂತ. ಹಾಗೆ ಸನ್ಯಾಸ ಅಂದರೆ ಅವರು ಕರ್ಮ ಸನ್ಯಾಸ ಮಾಡೋರು ಇದ್ದಾರೆ, ಯಾವುದೇ ನಾವು ಮಾಡಲ್ಲ ಅಂತ. ಆದರೆ ಊಟಕ್ಕಾದರೆ ಭಕ್ತರಿಂದ ಬೇಡ್ತಾರೆ. ಊಟ ಮಾಡೋದು ಒಂದು ಕರ್ಮನೇ, ಉಸಿರಾಡಿಸೋದು ಒಂದು ಕರ್ಮನೇ, ನಿದ್ದೆ ಮಾಡೋದು ಒಂದು ಕರ್ಮನೇ. ಅದನ್ನು ಮಾಡದೆ ಕೂತ್ಕೊಳ್ಳಿಕ್ಕಾಗ್ತದ? ಸಾಧ್ಯವೇ ಇಲ್ಲ. ಹೀಗೆ ಅವರು ಹೇಳಿದ ಕರ್ಮ ಸನ್ಯಾಸ, ವಾಸ್ತವಿಕವಾಗಿ ಕರ್ಮ ಸನ್ಯಾಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. गर्भ जेल में फिर कर्मों का हिसाब शुरू हो जाता है. बाकी कर्म संन्यास कहना रॉन्ग है. हठयोग आदि बहुत सीखते हैं, गुहाओं में जाकर बैठते हैं. ಹೀಗೆ ಆತ್ಮ ಈ ಜನ್ಮದಲ್ಲಿ ಮಾಡಿದ ಕರ್ಮದ ಅನುಸಾರವಾಗಿ ಮುಂದಿನ ಜನ್ಮದ ಗರ್ಭವನ್ನು ಆತ್ಮ ಪ್ರವೇಶ ಮಾಡುತ್ತದೆ. ಆ ಗರ್ಭದೊಳಗೆ ಆತ್ಮ ಈ ಜನ್ಮದ ಕರ್ಮದ ಶಿಕ್ಷೆ ಭೋಗಿಸ್ತಿರ್ತದೆ. ಅದು ಆತ್ಮಕ್ಕೆ ಜೇಲಾಗ್ಬಿಡ್ತದೆ. ಲೆಕ್ಕಾಚಾರ ಆತ್ಮ ಭೋಗಿಸ್ಲಿಕ್ಕೆ ಆರಂಭ ಮಾಡೋದು ಗರ್ಭದ ಒಳಗಿಂದಲೇ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಕರ್ಮ ಸನ್ಯಾಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಕರ್ಮ ಸನ್ಯಾಸ ಅಂತ ಹೇಳೋದು ರಾಂಗ್ ಆಗುತ್ತೆ. ಹಠಯೋಗ ಮಾಡ್ತಾರೆ ಕೆಲವರೆಲ್ಲ, ನೀರಲ್ಲಿ ನಿಂತು ಬೆಂಕಿಯಲ್ಲಿ ನಿಂತು ಹೀಗೇನೆಲ್ಲ ಹಠದಿಂದ ಮಾಡ್ತಾರೆ. ಕೆಲವರು ಗುಹೆಗಳಲ್ಲಿ ಕೂತ್ಕೋತಾರೆ, ಕೆಲವರು ಹಿಮಾಲಯ ಪರ್ವತಕ್ಕೆ ಹೋಗ್ತಾರೆ. रिद्धि सिद्धि भी बहुत है, जादूगारी से बहुत चीज़ें भी निकलते हैं. भगवान को भी जादूगार, रत्नागार, सौदागार कहते हैं. ಹೀಗೆ ತುಂಬ ಸಮಯ ತಪಸ್ಸು ಮಾಡಿ ಹೀಗೇನೆಲ್ಲ ಸಿದ್ಧಿ ಪಡೆದ ಸನ್ಯಾಸಿಗಳಂತ ಹೆಸರುವಾಸಿ ಆಗ್ತಾರೆ. ಆ ಸಿದ್ಧಿ ಶಕ್ತಿಯಿಂದ ಏನೆಲ್ಲ ಚಮತ್ಕಾರ ಮಾಡಿ ಭಕ್ತರನ್ನು ರಂಜಿಸ್ತಾರೆ. ಆದರೆ ಬಾಬಾ ಅಂಥದ್ದು ಯಾವುದು ಅಲ್ಪಕಾಲಿಕ ರಂಜನೆ ಇಲ್ಲಿ ಮಾಡಲ್ಲ. ಪರಮಾತ್ಮ ಅವರು ಜಾದೂಗಾರ, ಅವರು ರತ್ನಾಗಾರ, ಅವರು ಸೌದಾಗಾರೆ. ಅಂದರೆ ಜಾದೂಗಾರ ಚಮತ್ಕಾರ ಮಾಡ್ತಿದ್ದಾರೆ, ಮುಳ್ಳುಗಳನ್ನು ಹೂಗಳನ್ನಾಗೆ ಮಾಡ್ತಾರೆ. ಪರಮಾತ್ಮ ನಾವು ಕಲ್ಲಿನಂತ ಇದ್ದವರನ್ನು ನಮಗೆ ರತ್ನಗಳಾಗಿ ಬದಲಾಯಿಸ್ತಾರೆ. ನಮ್ಮ ಪಾಪ ಕರ್ಮಗಳೆಲ್ಲ ತಗೊಂಡು ಬಾಬಾ ನಮಗೆ ಜನ್ಮ ಜನ್ಮಾಂತರದ ಭವಿಷ್ಯದ ಭಾಗ್ಯವನ್ನು ಕೊಡುವ ವ್ಯಾಪಾರ ಮಾಡ್ತಾರೆ. ಲೇಕಿನ್ ಉನ್ಸೆ कोई भी गति सदगति तो नहीं मिल सकती है. यह तो एक ही सच्चा सद्गुरु आकर सबकी गति सद्गति करते हैं. ಹೀಗೆ ಕಲಿಯುಗ ಜಗತ್ತಿನಲ್ಲಿ ಎಷ್ಟೇ ಮಹಾತ್ಮರು ಅಥವಾ ಸನ್ಯಾಸಿಗಳು ಇದ್ದರೆ ಇವರಿಂದ ಆತ್ಮಕ್ಕೆ ಗತಿ ಸದ್ಗತಿ ಸಿಕ್ಕೋದಿಲ್ಲ. ಪ್ರಪಂಚದ ಸರ್ವ ಆತ್ಮಗಳಿಗೆ ಗತಿ ಸದ್ಗತಿಯನ್ನು ಕೊಡುವಂಥ ಸದ್ಗುರು ಶಿವಬಾಬಾ ಒಬ್ಬರೇ. ಹೀಗಾಗಿ ನಮ್ಮ ಬುದ್ಧಿ ಮನಸ್ಸು ಅಥವಾ ನಮ್ಮ ಏನು ಹೇಳ್ತಾರೆ ವಿಸ್ತಾರವಾಗಿ ನಮ್ಮ ಮನ ಬುದ್ಧಿ ಸಂಸ್ಕಾರ ಹರಡಿಕೊಂಡು ಹೋಗಿರೋದನ್ನು ಎಲ್ಲವನ್ನ ನಾವೇನು ಮಾಡಬೇಕಾಗಿದೆ, ಬಿಡಿಸ್ತಾ 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 ಒಬ್ಬನಲ್ಲಿ ಸಂಬಂಧ ಜೋಡಿಸ್ಬೇಕು, ಒಬ್ಬನ ಮಾರ್ಗದರ್ಶನದಂತೆ ನಡಿಬೇಕು, ಒಬ್ಬನಿಗೆ ನಮ್ಮನ್ನು ಅರ್ಪಿಸ್ಕೋಬೇಕು. ನನಗೆ ಸದ್ಗುರುವಿನ ಹೊರತು ಯಾರಿಲ್ಲ ಅನ್ನುವಂಥ ಪರಿಪೂರ್ಣವಾದಂತಹ ಆಂತರಿಕ ಪ್ರೀತಿ ಒಬ್ಬನ ಜೊತೆಗೆ ಜೋಡಿಸೋ ಸಮಯ ಬಂದಿದೆ. ಈಗ ಆ ಸಮಯದಲ್ಲಿ ಇದ್ದೇವೆ. ಯಾಕೆಂದರೆ ನಾವೀಗ ಸದ್ಗುರುವಿನಿಂದ ಗತಿ ಮತ್ತು ಸದ್ಗತಿಯನ್ನು ಪಡ್ಕೊಳ್ಬೇಕಾಗಿದೆ. ಅಚ್ಚಾ, मीठे मीठे सिकलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों के
रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते। थैंक्स बाबा, धन्यवाद बाबा, मेरा बाबा, प्यारा बाबा, मीठा बाबा। मुख्यांश, कांटों को फूल बनाने वाला मोस्ट बिलवेड बाप एक है, उसे बहुत लव से याद करना है। ಮುಳ್ಳುಗಳನ್ನು ಹೂಗಳನ್ನಾಗಿ ಮಾಡುವ ಮಧುರಾತಿ ಮಧುರ ತಂದೆ ಶಿವಬಾಬ ಒಬ್ಬರೇ. ಅವರನ್ನು ತುಂಬ ಪ್ರೀತಿಯಿಂದ ನೆನಪು ಮಾಡಬೇಕು. ಖುಷ್ಬುದಾರ್ ಪಾವನ್ ಫೂಲ್ ಬನ್ ಸಬ್ಕೋ ಸುಖ ದೇನಾ ಹೇ. ನಾವು ಆತ್ಮ ಸುಗಂಧಭರಿತವಾದ ಪಾವನ ಹೂಗಳಾಗಿ ಎಲ್ಲರಿಗೂ ಕೂಡ ಸುಖ ಕೊಡೋರಾಗಬೇಕು. ನಮ್ಮಿಂದ ಈ ಜನ್ಮದಲ್ಲಿನೂ, ಈಗಲೂ ಅಂತಿಮ ಸಮಯದ ಅಂತಿಮ ಈ ಜನ್ಮದಲ್ಲಿ ವರ್ತಮಾನದಲ್ಲಿ ನಮ್ಮಿಂದ ಯಾರಿಗೂ ದುಃಖ, ನೋವು, ಚಿಂತೆ, ಬೇಸರ ನಮ್ಮಿಂದ ಆಗಬಾರ್ದು. ಬಾಬಾ ಇದನ್ನು ಕಂಡೀಷನಲ್ಲಿ ಹೇಳ್ತಾರೆ. ಯಾಕೆ ಅಂದರೆ ಮಧುರಾತಿ ಮಧುರ ತಂದೆಯ ಮಕ್ಕಳು ನಾವೀಗ ಅವರ ಶಿಕ್ಷಣ ಪಡಿತಿದ್ದೇವೆ, ಅವರ ಶಕ್ತಿ ಪಡಿತಿದ್ದೇವೆ, ಅವರ ಪಾಲನೆಯಲ್ಲಿದ್ದೇವೆ, ಮಾರ್ಗದರ್ಶನದಲ್ಲಿ ಇದ್ದವರು ನಾವು ಅನ್ಯರಿಗೆ ದುಃಖ ಕೊಡ್ತೇವೆ ಅಂದರೆ ನಾವು ಮುಳ್ಳು ಹೂವಾಗೋದು ಯಾವಾಗ? ಮತ್ತೆ ದುರ್ಗಂಧನೇ ಹರಡುತ್ತಾ ಇದ್ದರೆ ನಾವು ಸುಗಂಧ ಕೊಡೋ ಸೇವೆ ಯಾವಾಗ ಮಾಡೋದು? ಸುಗಂಧ ಕೊಡೋದಂದರೆ ಪ್ರೀತಿ ಕೊಡಿ, ನೀವು ಪ್ರೀತಿ ಕೊಡಿ, ನೀವು ಅನೇಕರಿಗೆ ಸುಖ ಕೊಡಿ. ಅವರೇ ದೇವಾತ್ಮಗಳು. ದುಃಖ ಕೊಡೋರು सेकंड पॉइंट है नॉलेज पढ़ाई सोर्स ऑफ इनकम है। इसमें 21 जन्म के लिए तुम बहुत बड़े आदमी बनते हो, इसलिए इसे अच्छी रीति पढ़ना और पढ़ाना है। आत्मा अभिमानी बनना है। ಈ ಜ್ಞಾನ ಅಂದರೆ ಶಿಕ್ಷಣವೇ ಸಂಪಾದನೆ ಆಗಿದೆ. ಈ ಶಿಕ್ಷಣದಿಂದ 21 ಜನ್ಮಗಳವರೆಗಿನ ಸಂಪಾದನೆ ಆತ್ಮ ಮಾಡ್ತದೆ. ಅದಕ್ಕೋಸ್ಕರ ಈ ಶಿಕ್ಷಣ ತುಂಬ ಚೆನ್ನಾಗಿ ನಾವು ಅಭ್ಯಾಸ ಮಾಡಬೇಕು, ಅನ್ಯರಿಗೂ ಅಭ್ಯಾಸ ಮಾಡಿಸ್ಬೇಕು. ಆದರೆ ತುಂಬ ಚೆನ್ನಾಗಿ ಮೊಟ್ಟ ಮೊದಲು ನಾವು ಸಂಪೂರ್ಣ ಆತ್ಮ ಅಭಿಮಾನಿ ಆಗಬೇಕು. ದೇಹಾಭಿಮಾನದಲ್ಲಿ ಇದ್ದು ದೇಹನೇ ನೋಡ್ತಾ ಇದ್ದರೆ ಆತ್ಮಕ್ಕೆ ಕಲ್ಸಕ್ಕೆ ಬರಲ್ಲ. ಯಾಕೆ ಶಿವಬಾಬಾ ನೋಡಿ ದೇಹಕ್ಕೆ ಕಲಿಸಲ್ಲ, ಆತ್ಮಕ್ಕೆ ಕಲಿಸ್ತಾರೆ ತಾನೆ. ಹಾಗೆ वरदान बाप दादा को अपना साथी समझकर डबल फोर्स से कार्य करने वाले सहयोगी भव. ಬಾಪ್ ದಾದಾರವರು ಸದಾ ನನ್ನ ಜೊತೆಗಾರ ಎಂದು ಅನುಭವ ಮಾಡುತ್ತಾ ಬಾಪ್ ದಾದಾ ಇಬ್ಬರು ತಾನೆ, ಹಾಗೆ ಡಬಲ್ ಫೋರ್ಸ್ನಿಂದ ಬಾಬನ ಸೇವೆ ಮಾಡುವಂತಹ ಸಹಜ ಯೋಗಿ ನಾವಾಗಬೇಕು. कोई भी कार्य करते बाप दादा का अपना साथी बना लो. ನೀವೇನೇ ಸಣ್ಣದು ದೊಡ್ಡದು ಏನೇ ಕೆಲಸ ಅಥವಾ ಸೇವೆ ಮಾಡ್ತಾ ಇದ್ದರೆ ಅಲ್ಲಿ ಬಾಪ್ ಮತ್ತು ದಾದಾರವರನ್ನು ಕರಿಬೇಕು. ಡಬಲ್ ಫೋರ್ಸ್ ಸೆ ಕಾರ್ಯ ಹೋಗ ಅವ್ರ ಸ್ಮೃತಿ ಬಿ ಬಹು ಸಹಜ रहेगी. ಇಲ್ಲಿ ಒಬ್ಬರೇ ಇರ್ತವೆ, ಇಬ್ಬರ ಜೊತೆ ಸೇರಿದ ಮೇಲೆ ಕೆಲಸ ಫಾಸ್ಟ್ ಆಗ್ತದೆ. ಈ ಸ್ಮೃತಿ ಇಟ್ಟುಕೊಂಡು ನೋಡಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ತುಂಬ ಫಾಸ್ಟಾಗಿ ನಡೀತದೆ. ಯಾಕೆಂದರೆ ಬಾಬಾ ಸದಾ ಜೊತೆಗಿದ್ದಾರೆ. उसकी याद स्वतः ही बनी रहती, तो ऐसे साथी रहने से वह बुद्धि द्वारा निरंतर सत का संग करने से सहयोगी बन जाएंगे. ಹೀಗೆ ಶುಭ ಬಾಪ್ ದಾದಾ ಜೊತೆಗಿರುವುದರಿಂದ ಒಂದು ಡಬಲ್ ಫೋರ್ಸ್ ಆಗಿ ಸೇವೆ ನಡೀತಿರ್ತದೆ. ಎರಡನೇದಾಗಿ ಡಬಲ್ ಫೋರ್ಸ್ ಆಗಿ ಅವ್ರ ನೆನಪು ಸದಾ ಇರುತ್ತೆ. ಮೂರನೇದಾಗಿ ಬುದ್ಧಿ ನಿರಂತರ ಅವರ ಸಂಘದಲ್ಲಿ ಅವರ ಸ್ನೇಹದಲ್ಲಿ ಇರುತ್ತೆ. ಹೀಗಾಗಿ ಅವ್ರ ಸಹಯೋಗ, ಅವ್ರ ಸಹಾಯ ಸದಾ ನಮಗೆ ಸಿಗ್ತಾ ಇರ್ತದೆ. ಅಲ್ಲಿ ಬೇಡ ಅಗತ್ಯ ಇರಲ್ಲ. ಬಾಬಾ ನೀನು ಕೊಡು, ಬಾಬಾ ನೀನು ನೋಡು, ಬಾಬಾ ನೀನು ಕಾಯು, ಅಗತ್ಯ ಇಲ್ಲ, ಅವ್ರ ಜೊತೆಗಿರ್ತಾರೆ. पावरफुल संग होने के कारण हर कर्तव्य में आपका डबल फोर्स रहेगा, जिससे हर कार्य में सफलता की अनुभूति होती. ಹೀಗೆ ಪವರ್ಫುಲ್ ಸಂಘ ಸ್ನೇಹ ದೊರೆಯುವ ಕಾರಣದಿಂದ ಪ್ರತಿ ಕಾರ್ಯದಲ್ಲಿ ನಮಗೆ ಡಬಲ್ ಫೋರ್ಸ್ ಸಹಾಯ ಸಿಗ್ತಾ ಇರ್ತದೆ. ಅಂದರೆ ಸಫಲತೆ, ಜಯದ ಅನುಭವ ಆಗ್ತಿರ್ತದೆ. ಎಂದು ಸೋಲಲ್ಲ ನಾವು ಬಾಬನ ಮಕ್ಕಳು. ಯಾರು ಬಾಪ್ದಾದನ ಜೊತೆಗಿಟ್ಕೊಂಡಿರ್ತಾರೆ ಅವರು ಸದಾ ವಿಜಯಿಗಳು. स्लोगन महारथी वह है जो कभी माया के प्रभाव में परवश न हो. ಮಹಾರಥಿಗಳಂದರೆ ಅವರೆಂದಿಗೂ ಮಾಯೆಯ ಪ್ರಭಾವಕ್ಕೆ ವಶೀಭೂತರು ಆಗೋರಲ್ಲ. ಅಚ್ಚಾ, ಓಂ ಶಾಂತಿ. ಬಾಬಾ ಮುಖ್ಯವಾಗಿ ಇವತ್ತೇನು ಹೇಳ್ತಾರೆ, ಆತ್ಮ ಮತ್ತು ಶರೀರ ಎರಡೂ ಪತಿತವಾಗಿದೆ, ಕಪ್ಪಾಗಿದೆ. ಈಗ ಬಾಬಾ ನೆನಪಿನಿಂದ ಆತ್ಮ ಪಾವನ ಆದಾಗ ಶರೀರನು ಪಾವನ ಶರೀರ ಸತ್ಯುಗದಲ್ಲಿ ನಮಗೆ ಸಿಗ್ತದೆ. ಈಗ
ಭಗವಂತ ಏನು ಹೇಳ್ತಾರೆ, ಯಾವ ಲೆಕ್ಕಾಚಾರನ ಮುಂದೆ ಇಟ್ಟಿದ್ದಾರೆ, ನಿಮ್ಮ ಭಕ್ತಿ ಮುಗಿದಿದ್ರೆ ಭಗವಂತ ಸಿಗ್ತಾರೆ ಅಂದರೆ ನಿಮಗೆ ಜ್ಞಾನ ಅರ್ಥ ಆಗುತ್ತೆ. ಜ್ಞಾನ ಅರ್ಥ ಆಗೋದ್ರಿಂದ ಭವಿಷ್ಯ ರಾಜ್ಯ ಭಾಗ್ಯ ಪ್ರಾಪ್ತಿ ಮಾಡ್ಕೊತೀರಿ. ಇಲ್ಲಿ ಈಗ ಭಕ್ತಿ ಮುಗಿದವರೇ ಜ್ಞಾನಕ್ಕೆ ಬರೋದು. ಒಂದು ವೇಳೆ ಬಂದ್ರೂ ಭಕ್ತಿಯ ಮುಗ್ದಿರೋದಿಲ್ಲ, ಅದಕ್ಕೆ ವಾಪಸ್ ಪುನಃ ಭಕ್ತಿ ಮಾಡ್ಲಿಕ್ಕೆ ಹೋಗ್ತಾರೆ. ಅವರಿಗೆ ಜ್ಞಾನ ಇಷ್ಟ ಆಗಲ್ಲ. ಚೆನ್ನಾಗಿತ್ತು, ಖುಷಿ ಆಯಿತು, ಆ ಲೆಕ್ಕಕ್ಕೆ ಮಾತ್ರ ಇರ್ತಾರೆ. ಭಗವಂತನೇ ಹೇಳ್ತಿರೋದು ಅಂತ ಸ್ವೀಕಾರ ಆಗಲ್ಲ ಅವರಿಗೆ. ಅವ್ರು ಪುನಃ ಭಕ್ತಿ ಮಾಡ್ಲಿಕ್ಕೆ ಹೊರಟೋಗ್ತಾರೆ. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ, ಅರ್ಧ ಕಲ್ಪ ನೀವು ನನಗೆ ಕರೆದಿದ್ದೀರಿ, ನೆನಪು ಮಾಡಿದ್ದೀರಿ. ನಾನು ನಿಮಗೀಗ ಭಕ್ತಿಯ ಫಲವನ್ನು ಕೊಡ್ತಾ ಇದ್ದೇನೆ. ಜ್ಞಾನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ನನ್ನಿಂದ ಪರಿಪೂರ್ಣ ಭಾಗ್ಯ ರೂಪಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅಚ್ಚಾ, ಓಂ ಶಾಂತಿ. ಓಂ ಶಾಂತಿ. ಮಸ್ತಕ ಸಿಂಹಾಸನದಲ್ಲಿರುವ ಪ್ರಕಾಶವಾದ ಜ್ಯೋತಿ ನಾನು. ಪವಿತ್ರ ಪ್ರಕಾಶ ಸ್ವರೂಪ. ಪವಿತ್ರ ಪ್ರಕಾಶ ಸ್ವರೂಪ. ಓಂ ಶಾಂತಿ. ಓಂ ಶಾಂತಿ.